ನಮಸ್ಕಾರ. ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿರಂಜನ್ ಬಿ ವಿದಾಸ್. ಮೊದಲಿಗೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರ ತಾಲೂಕಿನ ವರದಹಳ್ಳಿಯಲ್ಲಿ ಕೋಳಿಗಳ ಸಾಮೂಹಿಕ ಅಂತ್ಯಕ್ರಿಯೆ. ಹಕ್ಕಿ ಜ್ವರ ವೈರಸ್ ದೃಢಪಟ್ಟಿರುವ ವರದಹಳ್ಳಿಯಲ್ಲಿಯೇ ಬೀಡು ಬಿಟ್ಟಿರುವ ಅಧಿಕಾರಿಗಳು. ಆತಂಕ ಬೇಡವೆಂದ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ. ನಗರ ವ್ಯಾಪ್ತಿಯಲ್ಲಿ ಖಾತೆ ಮಾಡಿಸಿಕೊಳ್ಳಲು ಪೌರಾಯುಕ್ತ ಚಲಪತಿ ಮನವಿ. ಚಿಂತಾಮಣಿ ನಗರಸಭೆ ಆಯುಕ್ತ ಚಲಪತಿಯಿಂದ ಮನೆ ಮನೆ ಪ್ರಚಾರ. 3 ತಿಂಗಳ ಅವಧಿಯಲ್ಲಿ ಖಾತೆ ಪಡೆಯಲು ಮನವಿ. ಕೋರ್ಟ್ ಆದೇಶದಂತೆ ತಡೆ ಹಿಡಿದಿದ್ದ ಪಿಎಲ್ಡಿ ಬ್ಯಾಂಕ್ ಕ್ಷೇತ್ರಗಳ ಮತ ಎಣಿಕೆ ಪೂರ್ಣ. ನ್ಯಾಯಾಲಯಕ್ಕೆ ಹೋಗಿದ್ದ ಅಭ್ಯರ್ಥಿಗಳಿಗೆ ಗೆಲುವು. ಬೆಂಬಲಿಗರಿಂದ ಪಟಾಕಿ ಸಿಡಿಸಿ ಸಂಭ್ರಮ. ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ವಿವಿಧ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿದ ಶಾಸಕ ಪ್ರದೀಪ್ ಈಶ್ವರ್. ಉಚಿತ ಸಿಇಟಿ ನೀಟ್ ಕೋಚಿಂಗ್ ಕ್ಲಾಸ್ ನೀಡುವ ಭರವಸೆ. ಕ್ಷೇತ್ರದಲ್ಲಿ ಹಕ್ಕಿ ಜ್ವರ ತಡೆಯಲು ಎಲ್ಲಾ ರೀತಿಯ ಕ್ರಮದ ಭರವಸೆ ನೀಡಿದ ಶಾಸಕ. ವಾರ್ತೆಗಳ ವಿವರ. ಹೊರ ರಾಜ್ಯಗಳಲ್ಲಿ ಮಾತ್ರ ಕಂಡುಬಂದಿದ್ದ ಹಕ್ಕಿ ಜ್ವರ ವೈರಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿಯೂ ದೃಢಪಟ್ಟಿರುವ ಹಿನ್ನೆಲೆಯಲ್ಲಿ ವೈರಸ್ ಕಾಣಿಸಿರುವ ಗ್ರಾಮದಲ್ಲಿದ್ದ ಕೋಳಿಗಳನ್ನು ಸಾಮೂಹಿಕವಾಗಿ ಅಂತ್ಯಕ್ರಿಯೆ ಮಾಡಲಾಗಿದೆ. ಅಲ್ಲದೆ ಸಂಪೂರ್ಣ ಗ್ರಾಮವನ್ನು ಸ್ಯಾನಿಟೈಸ್ ಮಾಡಿ ಸಾರ್ವಜನಿಕರು ಆತಂಕ ಪಡದಂತೆ ಅಧಿಕಾರಿಗಳು ಕೋರಿದ್ದಾರೆ. ಜಿಲ್ಲೆಯಲ್ಲಿ ಕಾಣಿಸಿಕೊಂಡಿರುವ ಹಕ್ಕಿ ಜ್ವರವನ್ನು ಹತೋಟಿಗೆ ತರಲು ತಾಲೂಕಿನ ವರದಹಳ್ಳಿ ಹಾಗೂ ಸುತ್ತಮುತ್ತಲ ಪ್ರದೇಶದಲ್ಲಿ ನಿಯಂತ್ರಣ ಕ್ರಮಗಳನ್ನು ಸಮರೋಪಾದಿಯಲ್ಲಿ ಕೈಗೊಳ್ಳಲಾಗುತ್ತಿದೆ. ಜನರು ಹೆಚ್ಚಿನ ಆತಂಕಕ್ಕೆ ಒಳಗಾಗದೆ ಆರೋಗ್ಯ ಇಲಾಖೆಯ ಮಾರ್ಗಸೂಚಿ ಕ್ರಮಗಳನ್ನು ಪಾಲಿಸುವಂತೆ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಮನವಿ ಮಾಡಿದ್ರು. ತಾಲೂಕಿನ ವರದಹಳ್ಳಿ ಗ್ರಾಮದಲ್ಲಿ ಕಾಣಿಸಿಕೊಂಡಿರುವ ಹಕ್ಕಿ ಜ್ವರ ಸೋಂಕು ನಿಯಂತ್ರಿಸುವ ಮೂಲಕ ರೋಗ ಬೇರೆಡೆಗೆ ಹರಡದಂತೆ ಹಲವು ಕ್ರಮಗಳನ್ನು ಜಿಲ್ಲಾಡಳಿತ ಕೈಗೊಂಡಿದ್ದು ಜನರು ಆತಂಕ ಪಡುವ ಅಗತ್ಯವಿಲ್ಲ ಎಂದರು. ಈಗಾಗಲೇ ವರದಹಳ್ಳಿಯಲ್ಲಿ ಸಾವನ್ನಪ್ಪಿದ ಕೋಳಿಗಳಲ್ಲಿ ಹಕ್ಕಿ ಜ್ವರದ ಸೋಂಕು ಪತ್ತೆಯಾಗಿ ದೃಢಪಟ್ಟಿರುವ ಕಾರಣ ಈ ಗ್ರಾಮವನ್ನ ಕೇಂದ್ರವಾಗಿಸಿಕೊಂಡು ಸುತ್ತಲೂ 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕೋಳಿ ಸಾಗಾಣಿಕೆ ಮೇಲೆ ನಿರ್ಬಂಧ ಹೇರಲಾಗಿದೆ. ಅಲ್ಲದೆ ಹೊರಗಡೆಯಿಂದ ವರದಹಳ್ಳಿ ಸುತ್ತಮುತ್ತಲ ಗ್ರಾಮಗಳಿಗೆ ಕೋಳಿಗಳನ್ನ ತರದಂತೆ ನಾಕಾಬಂದಿ ಹಾಕಲಾಗಿದೆ. ವರದಹಳ್ಳಿಯ ಕೋಳಿಗಳ ಮೇಲೆ ಹೆಚ್ಚಿನ ನಿಗಾ ಇಡಲಾಗಿದ್ದು ರೋಗ ನಿಯಂತ್ರಣದ ಮುಂಜಾಗ್ರತಾ ಕ್ರಮದ ಭಾಗವಾಗಿ ಅವುಗಳನ್ನೆಲ್ಲ ಸರ್ಕಾರದ ಮಾರ್ಗಸೂಚಿಯಂತೆ ಸಾಮೂಹಿಕವಾಗಿ ವಿಲೇವಾರಿ ಮಾಡಲು ಸೂಚಿಸಲಾಗಿದೆ. ಗ್ರಾಮದ ಕೋಳಿಗಳನ್ನ ಪಡೆಯುವ ಪ್ರಕ್ರಿಯೆ ಆರಂಭವಾಗಿದೆ. ಇವರಿಗೆ ಗ್ರಾಮದಲ್ಲಿ ಜನರಲ್ಲಿ ಯಾವುದೇ ಕೆಮ್ಮು, ಶೀತ, ನೆಗಡಿ, ಜ್ವರದಂತಹ ಪ್ರಕರಣಗಳು ಕಂಡುಬಂದಿಲ್ಲ. ಆದರೂ ಆರೋಗ್ಯ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳು ಸಮನ್ವಯದೊಂದಿಗೆ ಪ್ರತಿ ಕುಟುಂಬದ ಆರೋಗ್ಯದ ಮೇಲೂ ನಿಗಾ ಇಡಲಾಗಿದೆ. ವರದಹಳ್ಳಿಯ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಹಕ್ಕಿ ಜ್ವರ ಉಲ್ಬಣವಾಗಿ ಹೊರಹೋಗದಂತೆ ಕಟ್ಟೆಚ್ಚರ ವಹಿಸಲಾಗಿದೆ. ಜಿಲ್ಲೆಯ ಉಳಿದೆಡೆಗಳಲ್ಲಿ ಯಾವುದೇ ರೀತಿ ಸಮಸ್ಯೆ ಕಂಡುಬರದ ಕಾರಣ ಸಾರ್ವಜನಿಕರು ಶುಚಿತ್ವವನ್ನು ಗಮನದಲ್ಲಿಟ್ಟುಕೊಂಡು ಆರೋಗ್ಯವಾಗಿರುವ ಕೋಳಿ ಮಾಂಸವನ್ನ ಚೆನ್ನಾಗಿ ಬೇಯಿಸಿ ಎಂದಿನಂತೆ ತಿನ್ನಲು ಬಳಸಬಹುದು ಎಂದು ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ. ಯಾವುದೇ ರೀತಿಯ ಗೊಂದಲ, ಆತಂಕ ಬೇಡ. ರೋಗ ನಿಯಂತ್ರಣಕ್ಕೆ ಜಿಲ್ಲಾಡಳಿತ ಸಮರೋಪಾದಿಯಲ್ಲಿ ಕ್ರಮಗಳನ್ನು ಕೈಗೊಂಡಿದೆ. ಹೊರಗಿನಿಂದ ವಾಹನಗಳ ಮೂಲಕ ಜಿಲ್ಲೆಗೆ ಬರುವ ಕೋಳಿಗಳ ಮಾದರಿಗಳನ್ನು ಪರೀಕ್ಷೆಗೆ ಒಳಪಡಿಸಿ ಖಚಿತಪಡಿಸಿಕೊಳ್ಳಲು ಜಿಲ್ಲಾಡಳಿತ ಮುಂದಾಗಿದೆ. ಆರೋಗ್ಯ ಇಲಾಖೆ, ಪಶು ವೈದ್ಯಕೀಯ ಸೇವಾ ಇಲಾಖೆ, ಅರಣ್ಯ ಇಲಾಖೆ, ಕಂದಾಯ ಇಲಾಖೆ ಮತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆಗಳ ಸಭೆಗಳನ್ನು ಕಾಲಕಾಲಕ್ಕೆ ನಡೆಸಿ ಜಿಲ್ಲಾಡಳಿತ ವರದಿ ಪಡೆದು ನಂತರದ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುತ್ತಿದೆ ಎಂದರು. ಚಿಕ್ಕಬಳ್ಳಾಪುರ ತಾಲೂಕಿನ ವರದಹಳ್ಳಿ ಗ್ರಾಮಕ್ಕೆ ಹಕ್ಕಿ ಸಾಗಾಣಿಕೆ ವಾಹನಗಳು ಹಾಗೂ ಹೊರಗಡೆಯಿಂದ ಕೋಳಿಗಳನ್ನು ಗ್ರಾಮಕ್ಕೆ ತರುವುದನ್ನು ನಿರ್ಬಂಧಿಸಲಾಗಿದೆ. ವಿಪತ್ತು ನಿರ್ವಹಣಾ ಕಾಯ್ದೆಯನ್ವಯ ಆದೇಶ ಹೊರಡಿಸಿ ಗ್ರಾಮದ 1 ಕಿಲೋಮೀಟರ್ ವ್ಯಾಪ್ತಿಯ ಸುತ್ತಮುತ್ತಲ ಕೋಳಿ ಸಾಗಾಣಿಕಾ ವಾಹನಗಳನ್ನು ಕೋಳಿ ತರುವುದನ್ನು ನಿರ್ಬಂಧಿಸಲಾಗಿದೆ. ಜೊತೆಗೆ ವರದಹಳ್ಳಿಯಲ್ಲಿರುವ ಕೋಳಿಗಳನ್ನು ಶುಕ್ರವಾರ ಸಾಮೂಹಿಕ ಹತ್ಯೆ ಮಾಡಿ ವೈರಸ್ ನಿಯಂತ್ರಣ ಮಾಡಲು ಅಗತ್ಯ ಕ್ರಮ ತೆಗೆದುಕೊಳ್ಳಲಾಗಿದೆ. ಸ್ವಚ್ಛತೆ ಕಾಪಾಡಲು ಪಿಡಿಒ ಅವರಿಗೆ ನಿರ್ದೇಶನ ನೀಡಲಾಗಿದೆ. ಪ್ರತಿದಿನದ ನಿಯಂತ್ರಣ ಕ್ರಮದ ವರದಿಯನ್ನ ಪಶು ಇಲಾಖೆ ಉಪನಿರ್ದೇಶಕರಿಂದ ಪಡೆದು ಕಾಲೋಚಿತವಾಗಿ ನಿಯಂತ್ರಣ ಕ್ರಮಗಳನ್ನು ಜರುಗಿಸಲಾಗುತ್ತಿದೆ ಎಂದರು. ಹಕ್ಕಿ ಜ್ವರವು H5N1 ವೈರಸ್ನಿಂದ ಹರಡುವ ರೋಗವಾಗಿದ್ದು ಇದು ಟರ್ಕಿ, ಕೋಳಿ, ಗಿನಿ ಕೋಳಿ, ಬಾತುಕೋಳಿ, ಗೀಜಿಗ ಮುಂತಾದ ಹಕ್ಕಿಗಳಲ್ಲಿ ಬರುವ ಸಾಂಕ್ರಾಮಿಕ ಕಾಯಿಲೆಯಾಗಿದೆ. ಸಾಮಾನ್ಯವಾಗಿ ಹಕ್ಕಿಗಳಿಂದ ಹಕ್ಕಿಗಳಿಗೆ ಹರಡುತ್ತದೆ.
ಕೆಲವೊಮ್ಮೆ ರೋಗಪೀಡಿತ ಹಕ್ಕಿಗಳ ಸಂಪರ್ಕದಿಂದ ಮನುಷ್ಯರಲ್ಲೂ ಈ ಜ್ವರದ ಲಕ್ಷಣಗಳು ಕಾಣಿಸಿಕೊಳ್ಳುವ ಸಾಧ್ಯತೆ ಇರುತ್ತದೆ. ರೋಗಪೀಡಿತ ಕೋಳಿ ಅಥವಾ ಹಕ್ಕಿಯ ಮಾಂಸವನ್ನ ಸರಿಯಾಗಿ ಬೇಯಿಸದೆ ತಿನ್ನುವುದರಿಂದ ಹಾಗೂ ಸೋಂಕಿರುವ ಹಸಿ ಮೊಟ್ಟೆಗಳನ್ನು ಸೇವಿಸುವುದರಿಂದ ಹಾಗೂ ಕೋಳಿಗಳ ಹಿಕ್ಕಿಗಳು ತ್ಯಾಜ್ಯಗಳು ಮನುಷ್ಯರು ಕುಡಿಯುವ ನೀರಿನೊಂದಿಗೆ ಬೆರೆತು ಕಲುಷಿತಗೊಂಡಾಗ ಈ ಕಾಯಿಲೆ ಹರಡುತ್ತದೆ. ಕೆಲ ಸಂದರ್ಭದಲ್ಲಿ ಗಾಳಿಯ ಮೂಲಕವೂ ಮನುಷ್ಯರಿಗೆ ಹರಡುವ ಸಾಧ್ಯತೆ ಇದೆ. ಈ ರೋಗ ಪೀಡಿತರಲ್ಲಿ ಜ್ವರ, ಕೆಮ್ಮು, ಶೀತ, ತಲೆನೋವು, ಗಂಟಲು ಕೆರೆತ, ನೆಗಡಿ, ಸ್ನಾಯುಗಳಲ್ಲಿ ನೋವು, ಆಯಾಸ ಕಾಣಿಸಿಕೊಳ್ಳುತ್ತದೆ. ಕೆಲವೊಮ್ಮೆ ವಾಂತಿ ಮತ್ತು ಬೇದಿಯೂ ಆಗಬಹುದು. ಉಸಿರಾಟದಲ್ಲಿ ತೊಂದರೆ ಮುಂತಾದ ಲಕ್ಷಣಗಳು ಕಾಣಿಸಿದ ಕೂಡಲೇ ಹತ್ತಿರದ ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಿ ಆರೋಗ್ಯ ತಪಾಸಣೆ ಮಾಡಿಸಬೇಕು. ಶಂಕಿತ ಹಕ್ಕಿ ಜ್ವರ ಪೀಡಿತ ಕೋಳಿಗಳು, ಹಕ್ಕಿಗಳು ಹಾಗೂ ಬಾತುಕೋಳಿಗಳ ಸಂಪರ್ಕಕ್ಕೆ ಬಾರದಂತೆ ಎಚ್ಚರ ವಹಿಸುವುದು. ಬೇರೆಯವರ ಮನೆಗೆ ಭೇಟಿ ನೀಡಿದಾಗ ಅಲ್ಲಿರುವ ಶಂಕಿತ ಹಕ್ಕಿ ಜ್ವರ ಪೀಡಿತ ಕೋಳಿ ಅಥವಾ ಹಕ್ಕಿಗಳನ್ನ ಸ್ಪರ್ಶಿಸಬಾರದು. ಹಕ್ಕಿ ಜ್ವರ ಶಂಕಿತ ಅಥವಾ ಪೀಡಿತ ಫಾರ್ಮ್ಗಳಿಗೆ ಭೇಟಿ ನೀಡಬಾರದು. ಹಕ್ಕಿ ಜ್ವರ ಹರಡಿರುವ ಫಾರ್ಮ್ನ ವಾತಾವರಣದ ಸಂಪರ್ಕಕ್ಕೆ ಬಂದಲ್ಲಿ ತಕ್ಷಣ ತಮ್ಮ ಕೈಕಾಲು ಮತ್ತು ಮುಖವನ್ನ ತೊಳೆದುಕೊಂಡು ಬಟ್ಟೆಯನ್ನ ಬದಲಾಯಿಸುವುದು ಮುಂತಾದ ಕ್ರಮಗಳನ್ನು ವಹಿಸಬೇಕಿದೆ. ಕೋಳಿ ಮಾಂಸ ಮತ್ತು ಮೊಟ್ಟೆಯನ್ನ 70 ಡಿಗ್ರಿ ಸೆಂಟಿಗ್ರೇಡ್ಗೂ ಅಧಿಕ ಉಷ್ಣಾಂಶದಲ್ಲಿ ಬೇಯಿಸಿದ ನಂತರವಷ್ಟೇ ಸೇವಿಸಬೇಕು. ಅಡುಗೆಗಾಗಿ ಕೋಳಿ ಮಾಂಸವನ್ನ ಸಿದ್ಧಪಡಿಸಿದ ನಂತರ ಕೈಗಳನ್ನ ನಂಜುನಾಶಕದಿಂದ ಸ್ವಚ್ಛವಾಗಿ ತೊಳೆದುಕೊಳ್ಳಬೇಕು. ಸೋಂಕಿತ ಹಸಿ ಮೊಟ್ಟೆಯನ್ನ ಸೇವಿಸಬಾರದು. ಹಕ್ಕಿ ಜ್ವರ ಮುನ್ನೆಚ್ಚರಿಕೆಯಿಂದ ತಡೆಯಬಲ್ಲ ಕಾಯಿಲೆ. ಹಾಗಾಗಿ ಕಾಯಿಲೆಯ ಲಕ್ಷಣಗಳು ಕೋಳಿಗಳಲ್ಲಿ ಕಾಣಿಸಿಕೊಂಡ ಕೂಡಲೇ ಹತ್ತಿರದ ಪಶು ವೈದ್ಯಕೀಯ ಆಸ್ಪತ್ರೆಗಳಿಗೆ ಮಾಹಿತಿ ನೀಡಬೇಕು. ಹೆಚ್ಚಿನ ಮಾಹಿತಿಗಾಗಿ ಉಚಿತ ಆರೋಗ್ಯ ಸಹಾಯವಾಣಿ 104ಕ್ಕೆ ಕರೆ ಮಾಡಲು ಕೋರಿದ್ದಾರೆ. ನಿಮಗೆಲ್ಲ ಗೊತ್ತಿರೋದೇ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕು ವರದಹಳ್ಳಿ ಗ್ರಾಮದಲ್ಲಿ ಮೊನ್ನೆ ಅಸಹಜವಾಗಿ ಸಡನ್ನಾಗಿ ಆಕಸ್ಮಿಕವಾಗಿ ಒಂದು 30 ಕೋಳಿಗಳು ಸತ್ತೋದು ಭಾನುವಾರ, ಮತ್ತು ಸೋಮವಾರ ಕೂಡ ಒಂದು 4-5 ಸತ್ವು. ಇಷ್ಟ ಆದ ತಕ್ಷಣ ನಾವು ಅದನ್ನು ಸತ್ತಿರೋ ಕೋಳಿ ಮತ್ತು ಸ್ವ್ಯಾಬ್ಗಳು ಅಂತ ಏನೇನು ಹೇಳ್ತೀವೋ ಆ ಸ್ವ್ಯಾಬ್ಗಳನ್ನ ಲ್ಯಾಬ್ಗೆ ಕಳಿಸಿದಾಗ ಹೆಬ್ಬಾಳು ಕಳಿಸಿದ್ದು, ಹೆಬ್ಬಾಳಿಂದ ಅಲ್ಲಿ ಭೂಪಾಲ್ಗೆ ಹೋಗಿ ಭೂಪಾಲ್ ನಿಷಾದ್ ಲ್ಯಾಬಿಂದ ಅಲ್ಲಿ ಆ ಸತ್ತಿರೋ ಕೋಳಿಗಳು ಈಗ ಬದುಕಿರೋ ಕೋಳಿಗಳಲ್ಲಿ ಯಾವ್ದು ನಾವು ಸ್ಯಾಂಪಲ್ ಕಳಿಸಿರೋ ಅದರಲ್ಲಿ ಇನ್ಫ್ಲೂಯೆನ್ಸಾ ಎ ವೈರಸ್ ಅಂತ ಹೇಳ್ತೀವೋ ಆ ವೈರಸ್ ಇರೋದು ದೃಢೀಕರಣಪಟ್ಟಿದೆ. ಅಂದರೆ ಆ ಕೋಳಿಗಳು ಅಕ್ಕಿ ಜ್ವರದಿಂದ ಬರ್ಡ್ ಫ್ಲೂ ಇಂದ ಸತ್ತಿದೆ ಅನ್ನೋದು ಅಲ್ಲಿಂದ ರಿಪೋರ್ಟ್ ಬಂತು. ಆ ರಿಪೋರ್ಟ್ ಬಂದ ತಕ್ಷಣ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳ ಜೊತೆ ಮತ್ತು CEO ಸಾಹೇಬ್ರ ಜೊತೆ ಮಾತಾಡಿ ಅವರು ತುರ್ತುವಾಗಿ ಸಭೆಯನ್ನು ಕರೆದು ಎಲ್ಲ ಬೇರೆ ಇಲಾಖೆಯ ಜೊತೆ ಎಲ್ಲ ಸಭೆ ಮಾಡಿ ನಮ್ಮ ಜಿಲ್ಲಾಧಿಕಾರಿಗಳು ಆದೇಶ ಕೊಟ್ಟರು. ಆ ಆದೇಶ ಪ್ರಕಾರ ಯಾವ್ಯಾವ ಇಲಾಖೆಯವರು ಏನೇನು ಕೆಲಸ ಮಾಡಬೇಕಂತ ಸಾಹೇಬರು ಆದೇಶ ಕೊಟ್ಟರು. ಅದ್ರ ಪ್ರಕಾರ ನಾವು ಆದೇಶ ಮಾಡಿ ಮತ್ತು ನಮ್ಮ ಏನಿದೆ ಈ ಅಕ್ಕಿ ಜ್ವರದ್ದು ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಆಕ್ಷನ್ ಪ್ಲಾನ್ ಇರುತ್ತೆ. ಆಕ್ಷನ್ ಪ್ಲಾನ್ ಪ್ರಕಾರ ನಾವು ಕೆಲಸ ಮಾಡಿ ಆ ಊರಲ್ಲೆಲ್ಲ 4 ದಿವಸದಿಂದ ಡಿಸ್ಇನ್ಫೆಕ್ಟೆಂಟ್ ಸ್ಪ್ರೇ ಮಾಡ್ತಾಯಿದ್ದೀವಿ ಮತ್ತು ಸ್ವಚ್ಛತೆ ಕಾಪಾಡೋಕ್ಕೆ ಗಮನ ಕೊಡ್ತಾಯಿದ್ದೀವಿ. ಜನಗಳು ಕೂಡ ಮಾಹಿತಿ ಕೊಟ್ಟು ಜನಗಳು ಕೂಡ ಈ ಥರ ನಿಮ್ಮೂರಲ್ಲಿ ಅಕ್ಕಿ ಜ್ವರ ಕಾಣಿಸಿದೆ ಅಂತ ಹೇಳ್ಬಿಟ್ಟು ಅದನ್ನು ನಾವು ಕಲ್ಲು ಮಾಡಬೇಕು, ಕೋಳಿಗಳನ್ನ ನಾಶ ಮಾಡ್ಬೇಕಂತ ಹೇಳ್ಬಿಟ್ಟು ಮೊನ್ನೆ ರಾತ್ರಿನೇ ಹೋಗಿ ಅವ್ರಿಗೆಲ್ಲ ಆಚೆ ಬಿಡಬೇಡಿ ಅಂತ ಹೇಳ್ಬಿಟ್ಟು ಬಂದಿದ್ವಿ. ಎಲ್ಲರೂ ಇಟ್ಕೊಂಡಿದ್ರು, ಕೆಲವರು ಗೊತ್ತಿಲ್ಲದೆ ಆಚೆ ಬಿಟ್ಬಿಟ್ಟಿದ್ರು. ನೆನ್ನೆ ಬೆಳಗ್ಗೆಯಿಂದನೇ ನಾವು ಊರಲ್ಲಿ ಇರೋ ಕೋಳಿಗಳನ್ನೆಲ್ಲ ನಾಶ ಮಾಡಿ ಮತ್ತು ಕೆಲವರು ಬಿಟ್ಟಿರೋ ಕೋಳಿ ಸಿದ್ಧರಿಂದ ರಾತ್ರಿ ಎಲ್ಲ ಕಾದು ರಾತ್ರಿ 9 ಗಂಟೆಗಳಿಗೆ ಆ ಊರಲ್ಲಿರೋ ಎಲ್ಲ ಕೋಳಿಗಳನ್ನು ನಾಶ ಮಾಡಿ ನಾವು ಒಂದು ಬರಿಯಲ್ ಪಿಟ್ಟನ್ನು ಮಾಡಿ ಬರಿಯಲ್ ಪಿಟ್ಟಲ್ಲಿ ಅದನ್ನು ಸತ್ತಿರೋ ಕೋಳಿನ ಗೋಣಿಚೀಲದಲ್ಲಿ ಕಟ್ಟಿ ಅದ್ರ ಮೇಲೆ ಸುಣ್ಣೆ ಎಲ್ಲ ಹಾಕಿ ಮುಚ್ಚಿಬಿಟ್ಟು ಈಗ ಅದ್ರ ಮೇಲೆ ಬ್ಲೀಚಿಂಗ್ ಪೌಡರ್ ಹಾಕಿದ್ದೀವಿ. ಇಷ್ಟೆಲ್ಲ ನೆನೆ ಮಾಡಿ ಈಗ ಊರಲ್ಲಿ ಒಂದು ಕೋಳಿ ಇಲ್ದಿರಂಗೆ ಮಾಡಿದ್ವಿ. ಆ ಊರವ್ರು ಕೂಡ ಹೇಳಿದ್ದೀವಿ, ಇನ್ನು 90 ದಿನವರೆಗೂ ಯಾವುದೇ ಒಂದು ನೀವು ಕೋಳಿ ಸಾಕಬಾರ್ದು, ಅದರಲ್ಲಿ ವೈರಸ್ ಊರಲ್ಲಿ ಇದ್ದೇ ಇರುತ್ತೆ ಅಂತ. ಮತ್ತು ಊರಲ್ಲಿ ಕೂಡ ಎಲ್ಲ ನೆನ್ನೆನೋ ಡಿಸ್ಇನ್ಫೆಕ್ಟೆಂಟ್ ಸ್ಪ್ರೇ ಮಾಡಿದ್ವಿ, ಇವತ್ತು ಮಾಡ್ತಾಯಿದ್ದೀವಿ. ಮತ್ತು ಅವ್ರಿಗೆ ಸ್ವಚ್ಛತೆ ಕಾಪಾಡ್ಕೋಬೇಕು ಅಂತ ಹೇಳ್ತಾ ಇದ್ದೀವಿ. ಆದರೆ ಒಂದು ಮಾತು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ, ಏನು ಹೇಳ್ತೀವಿ ಅಕ್ಕಿ ಜ್ವರ ಅನ್ನೋದು ಬರೀ ಕೋಳಿಗಳಲ್ಲಿ ಮಾತ್ರ ಪಕ್ಷಿಗಳಲ್ಲಿ ಮಾತ್ರ ಕಾಣಿಸ್ತದೆ. ಇದರಿಂದ ಯಾವುದೇ ರೀತಿ ನಮ್ಮ ಜನರು ತೊಂದರೆ ಆಗೋದಿಲ್ಲ, ಯಾರು ಇದ್ರ ಬಗ್ಗೆ ಭಯ ಭ್ರಾಂತಿ ಆಗೋದು ಬೇಕಾಗಿರೋದಿಲ್ಲ. ಆದಷ್ಟು ಇದನ್ನು ತಿನ್ನೋದಕ್ಕೆ ಅವಾಯ್ಡ್ ಮಾಡಿ. ಆದ್ರೂ ಗೊತ್ತಿಲ್ಲ ತಿಂದಿದ್ರೂ ಭಯ ಭೀತಿ ಪಡಬೇಕಾಗಿಲ್ಲ. ಯಾಕಂದರೆ ಇದು ಏನಿದೆ ವೈರಸ್ಸು, ನಾವು ಕೋಳಿನ ಅದನ್ನು ಒಂದು 70 ಡಿಗ್ರಿ ಫ್ಯಾರನ್ಹೀಟಲ್ಲಿ ಅದನ್ನು ಬೇಯಿಸಿದ್ರೆ ಎಲ್ಲ ವೈರಸ್ ಸತ್ತೋಗ್ತವೆ. ಅದರಿಂದ ಮನುಷ್ಯರಿಗಂತೂ ಬರೋ ಚಾನ್ಸ್ ಜಾಸ್ತಿ ಕಮ್ಮಿ ಇಲ್ಲವೇ ಇಲ್ಲ. ಆದ್ರೂ ಮುಂಜಾಗ್ರತಾ ಕ್ರಮ ಯಾರು ಕೋಳಿಗಳನ್ನ ತಿನ್ನಬೇಡಿ ಅಂತ ನಾವು ಹೇಳ್ತಾ ಇದ್ದೀವಿ. ಅಂಬರೀಷಿಯನ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಕಳೆದ 10 ವರ್ಷಗಳಿಂದ ತಮ್ಮದೇ ಆಸ್ತಿಗೆ ಖಾತೆ ಇಲ್ಲದೆ ಪರದಾಡುತ್ತಿದ್ದ ನಾಗರಿಕರಿಗೆ ಇದೀಗ ಸರ್ಕಾರ ಖಾತೆ ಅವಕಾಶ ಕಲ್ಪಿಸಿದ್ದು ಅನಧಿಕೃತ ಆಸ್ತಿಗೆ ತೆರಿಗೆ ಪಾವತಿಸಿ ಖಾತೆ ಮಾಡಿಸಿಕೊಳ್ಳಬಹುದಾಗಿದೆ.
ನಗರಸಭೆ ಪೌರಾಯುಕ್ತ ಜಿಎನ್ ಚಲಪತಿ ಮನೆ ಮನೆಗೆ ತೆರಳಿ ಖಾತೆಗಳಿಗೆ ಅರ್ಜಿ ಸ್ವೀಕರಿಸುತ್ತಿದ್ದಾರೆ. ಕಳೆದ 2 ವರ್ಷಗಳಿಂದ ವಾಣಿಜ್ಯ ನಗರಿ ಚಿಂತಾಮಣಿ ನಗರಸಭೆ ವ್ಯಾಪ್ತಿಯಲ್ಲಿ ಆಸ್ತಿಗಳ ಮಾರಾಟ, ಖರೀದಿ ಸೇರಿದಂತೆ ಇನ್ನಿತರೆ ವ್ಯವಹಾರ ನಡೆಸಲು ನಾಗರಿಕರು ಸಂಕಷ್ಟಕ್ಕೆ ಸಿಲುಕಿದ್ರ. ಪ್ರಸ್ತುತ ಖಾತೆ ಭಾಗ್ಯ ಸಿಕ್ಕಿದ್ದು ಜನರು ನಗರಸಭೆ ಕಚೇರಿಗೆ ಅಲೆದಾಡುವ ಅವಶ್ಯಕತೆ ಇಲ್ಲ. ಮಧ್ಯವರ್ತಿಗಳಿಂದ ಸಂಕಷ್ಟಕ್ಕೆ ಸಿಲುಕುವ ಪರಿಸ್ಥಿತಿಯೂ ಇಲ್ಲದೆ ಆಯಾ ವಾರ್ಡಿನಲ್ಲಿಯೇ ಅರ್ಜಿ ಸಲ್ಲಿಸಲು ನಗರಸಭೆ ಪೌರಾಯುಕ್ತ ಜಿಎನ್ ಚಲಪತಿ ಮನೆ ಮನೆಗೆ ತೆರಳಿ ಖಾತೆ ಮಾಡಿಸಿಕೊಳ್ಳುವಂತೆ ಮನವಿ ಮಾಡಿದ್ದಾರೆ. ಫೆಬ್ರವರಿ 20ರಿಂದ ಆರಂಭವಾಗಿರುವ ಖಾತೆ ಆಂದೋಲನದಲ್ಲಿ ನಗರ ವ್ಯಾಪ್ತಿಯ ಜನರು ತಮ್ಮ ಆಸ್ತಿಗಳಿಗೆ ದಾಖಲೆ ಮಾಡಿಸಿಕೊಳ್ಳಲು 3 ತಿಂಗಳ ಕಾಲಾವಕಾಶ ನೀಡಲಾಗಿದೆ. ತಮ್ಮ ವಾರ್ಡಿನಲ್ಲಿ ಅಥವಾ ನಗರಸಭೆ ಕಚೇರಿಯಲ್ಲಿ ಎಲ್ಲಾ ಅಧಿಕಾರಿಗಳ ತಂಡ ಒಂದೇ ಸ್ಥಳದಲ್ಲಿ ಇದ್ದು ಆಸ್ತಿಯ ಅಗತ್ಯ ದಾಖಲೆಗಳನ್ನು ಅಧಿಕಾರಿಗಳಿಗೆ ಅರ್ಜಿಯೊಂದಿಗೆ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ. ಈ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳುವಂತೆ ನಗರದ 31 ವಾರ್ಡುಗಳ ಮನೆ ಮನೆಗೆ ತೆರಳಿ ಪ್ರಚಾರ ನಡೆಸಲಾಗುತ್ತಿದೆ. ಜನರು ಈ ಅವಕಾಶವನ್ನು ನಿರ್ಲಕ್ಷ್ಯ ಮಾಡದೆ ಖಾತೆ ಆಂದೋಲನ ಅವಧಿ ಮುಗಿಯುವುದರೊಳಗೆ ನಿಮ್ಮ ಆಸ್ತಿಗೆ ಎ ಅಥವಾ ಬಿ ಖಾತೆ ಮಾಡಿಸಿಕೊಳ್ಳಿ. ಅವಧಿ ಮುಗಿದ ಮೇಲೆ ಪಶ್ಚಾತ್ತಾಪ ಪಡುವ ಬದಲು 3 ತಿಂಗಳ ಸುವರ್ಣ ಕಾಲಾವಕಾಶ ಉಪಯೋಗಿಸಿಕೊಳ್ಳುವಂತೆ ಮನೆ ಮನೆಗೆ ತೆರಳಿ ಪೌರಾಯುಕ್ತರು ಪ್ರಚಾರ ಮಾಡುತ್ತಿದ್ದಾರೆ. ಜಿಎಲ್ ಶಂಕರ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ಗುಡಿಬಂಡೆ ಪಟ್ಟಣದ ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕರ 3 ಕ್ಷೇತ್ರಗಳ ಫಲಿತಾಂಶ ಈ ಹಿಂದೆ ನ್ಯಾಯಾಲಯ ತಡೆ ಹಿಡಿದಿದ್ದು ಇದೀಗ ಮತ ಎಣಿಕೆ ಮಾಡುವಂತೆ ಆದೇಶ ನೀಡಿದ ಕಾರಣ ಪಿಎಲ್ಡಿ ಬ್ಯಾಂಕಿನಲ್ಲಿ ಇಂದು ಮತ ಎಣಿಕೆ ನಡೆಯಿತು. ನ್ಯಾಯಾಲಯದ ಮೊರೆ ಹೋಗಿದ್ದ 3 ಅಭ್ಯರ್ಥಿಗಳು ಜಯಗಳಿಸಿದ್ದಾರೆ. ಪಿಎಲ್ಡಿ ಬ್ಯಾಂಕಿನ ಸಾಲಗಾರರ ಚೆಂಡೂರು ಮಹಿಳಾ ಮೀಸಲು ಕ್ಷೇತ್ರದಿಂದ ಸುಜಾತ ಮತ್ತು ಆರ್ ಸುನೀತಾ, ಬೀಚಗಾನಹಳ್ಳಿ ಸಾಲಗಾರರ ಮೀಸಲು ಕ್ಷೇತ್ರದಿಂದ ಪ್ರಭಾವತಿ ಮತ್ತು ಸರಸ್ವತಮ್ಮ ಹಾಗೂ ಸಾಲಗಾರರಲ್ಲದ ಸಾಮಾನ್ಯ ಕ್ಷೇತ್ರದಿಂದ ಎಂ ಆನಂದ್, ವೈಎನ್ ಪ್ರಕಾಶ್ ಸ್ಪರ್ಧಿಸಿದ್ದು, ಚೆಂಡೂರು ಕ್ಷೇತ್ರದಿಂದ ಆರ್ ಸುನೀತಾ ಅವರಿಗೆ ನ್ಯಾಯಾಲಯ ನೀಡಿರುವ ಹೆಚ್ಚುವರಿ ಮತಗಳು 27 ಹಾಗೂ ಉಪನಿಬಂಧಕರು ನೀಡಿರುವ ಪಟ್ಟಿಯಲ್ಲಿ 18 ಸೇರಿ 48 ಮತ ಪಡೆದಿದ್ದಾರೆ. ಸುಜಾತ ಅವರು ನ್ಯಾಯಾಲಯ ನೀಡಿರುವ ಹೆಚ್ಚುವರಿ ಮತಗಳು 27, ಉಪನಿಬಂಧಕರು ನೀಡಿರುವ ಪಟ್ಟಿಯಲ್ಲಿ 14 ಸೇರಿ ಒಟ್ಟು 19 ಮತಗಳನ್ನು ಪಡೆದಿದ್ದಾರೆ. ಚೆಂಡೂರು ಕ್ಷೇತ್ರದಿಂದ ಆರ್ ಸುನೀತಾ 48 ಮತಗಳು ಜಯಗಳಿಸಿದ್ದಾರೆ. ಬೀಚಗಾನಹಳ್ಳಿ ಮಹಿಳಾ ಮೀಸಲು ಕ್ಷೇತ್ರದಿಂದ ಪ್ರಭಾವತಿ ಅವರಿಗೆ ನ್ಯಾಯಾಲಯದಿಂದ ಅನುಮೋದಿಸಿರುವ ಮತಗಳಲ್ಲಿ ಯಾವುದೇ ಮತ ಪಡೆದಿಲ್ಲ. ಉಪನಿಬಂಧಕರು ನೀಡಿರುವ ಮತಗಳಲ್ಲಿ 14 ಪಡೆದಿದ್ದು, ಸರಸ್ವತಮ್ಮ ಅವರಿಗೆ ನ್ಯಾಯಾಲಯ ನೀಡಿರುವ ಪಟ್ಟಿಯಲ್ಲಿ 21 ಮತ್ತು ಉಪನಿಬಂಧಕರು ನೀಡಿರುವ ಮತಪಟ್ಟಿಯಲ್ಲಿ 12 ಸೇರಿ ಒಟ್ಟು 33 ಮತ ಪಡೆದು ಸರಸ್ವತಮ್ಮ ಜಯಗಳಿಸಿದ್ದಾರೆ. ಸಾಲಗಾರರಲ್ಲದ ಸಾಮಾನ್ಯ ಕ್ಷೇತ್ರದಲ್ಲಿ ಎಂ ಆನಂದ್ ಅವರಿಗೆ ನ್ಯಾಯಾಲಯ ನೀಡಿರುವ ಮತಪಟ್ಟಿಯಿಂದ 75 ಮತಗಳು, ಉಪನಿಬಂಧಕರು ನೀಡಿರುವ ಮತಪಟ್ಟಿಯಿಂದ 105 ಮತ ಸೇರಿ ಒಟ್ಟು 180 ಮತ ಪಡೆದಿದ್ದು, ವೈಎನ್ ಪ್ರಕಾಶ್ ಅವರಿಗೆ ನ್ಯಾಯಾಲಯದಿಂದ ನೀಡಿರುವ ಮತಪಟ್ಟಿಯಿಂದ 11, ಉಪನಿಬಂಧಕರು ನೀಡಿರುವ ಮತಪಟ್ಟಿಯಲ್ಲಿ 68 ಸೇರಿ 86 ಮತ ಪಡೆದಿದ್ದಾರೆ. ಎಂ ಆನಂದ್ 180 ಮತ ಪಡೆದು ಜಯಗಳಿಸಿದ್ದಾರೆ ಎಂದು ಚುನಾವಣಾಧಿಕಾರಿ ಪ್ರೇಮ್ ಕುಮಾರ್ ತಿಳಿಸಿದ್ದಾರೆ. ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಮೂಲ ಕಾರಣರಾಗಿರ್ತಾರೆ. ಅವರಿಂದನೇ ನಮ್ಮ ಒಬ್ಬ ಯಂಗ್ಸ್ಟಾರ್ಗಳಿಗೆ ಹಿನ್ನಡೆ ಆಗಿರೋದು. ಅವರು ಮಾಡ್ತಕ್ಕಂಥ ಕೆಲಸಗಳಿಂದ ಮಾತ್ರ ಅವ್ರಿಗೆ ಇಬ್ಬರು ಕ್ಯಾಂಡಿಡೇಟ್ ಮಾಡೋಕ್ಕೆ ಆಲ್ರೆಡಿ MLA ಶಾಸಕರು ಒಂದು ಅಭ್ಯರ್ಥಿನ ಡಿಕ್ಲೇರ್ ಮಾಡಿದರು. ಅದನ್ನು ಅವರು ಮುಚ್ಚಿಟ್ಟು ಯಾರೋ ಕ್ಯಾಂಡಿಡೇಟು ಅನೌನ್ಸ್ ಮಾಡದೆ ಸುಮ್ಮನೆ ನಾಟಕ ಮಾಡಿದ್ರು. ಅವ್ರಿಗೇನಾದರೂ ಇದು ಮಾತಾಡಬಾರ್ದು, ಮುಂದಿನ ದಿನ ನಾನು ಮಾತಾಡ್ತೀನಿ. ಈಗ ಸದ್ಯಕ್ಕೆ ಶಾಸಕರ ಬೆಂಬಲಿತರ ಅಭ್ಯರ್ಥಿಯಾಗಿ ಸರಸ್ವತಮ್ಮ ಆಯ್ಕೆ ಮಾಡಿದ್ದಾರೆ. ಅವರಿಗೆ ನಮ್ಮ ಜನತೆಗೆ, ನಮ್ಮ ಕ್ಷೇತ್ರದ ಜನತೆಗೆ ಅವ್ರಿಗೆ ನಮ್ಮ ಪರವಾಗಿ ಮತ್ತು ನನ್ನ ಕಡೆಯಿಂದ ಮತದಾನ ಮಾಡಿಕೊಡ್ತಾ ಎಲ್ಲ ರೈತರ ಮುಖಂಡ ರೈತರಲ್ಲಿ ಅವರಿಗೆ ನಮ್ಮ ಕಡೆಯಿಂದ ದೊಡ್ಡ ಥ್ಯಾಂಕ್ಸ್. ಮುಂದಿನ ದಿನಗಳಲ್ಲಿ ಹೆಂಗೆ ಯಾವ ಥರ ಸಂಘಟನೆ ಮಾಡಬೇಕಂತ ಶಾಸಕರ ಹತ್ರ ಮುಂದೆ ಮಾತಾಡಿಕೊಂಡು ಮುಂದಿನ ದಿನಗಳಲ್ಲಿ ಇವರು ಯಾರ್ಯಾರು ಸೂಚನೆಗಳಾಗ್ತಾರೆ ಕಾಂಗ್ರೆಸ್ ಅಭ್ಯರ್ಥಿ ಅಂತ BJP ಮುಖಂಡರ ಹತ್ರ ಸೂಚನೆಗಳು ಹಾಕ್ಕೊಂಡು ಕ್ಯಾಂಡಿಡೇಟ್ ಡಿಕ್ಲೇರ್ ಮಾಡಿ ಕಾಂಗ್ರೆಸ್ ಅಂದರೆ ಅದು ಕಾಂಗ್ರೆಸ್ ಅರ್ಥ ಏನು? ಇವರು
ಬೀಚಗಾನಹಳ್ಳಿ ಮಹಿಳಾ ಮೀಸಲು ಸಾಲಗಾರರ ಕ್ಷೇತ್ರ, ಚೆಂಡೂರು ಮಹಿಳಾ ಮೀಸಲು ಸಾಲಗಾರರ ಕ್ಷೇತ್ರ ಮತ್ತು ಸಾಲಗಾರರಲ್ಲದ ಸಾಮಾನ್ಯ ಕ್ಷೇತ್ರದ ಅಭ್ಯರ್ಥಿಗಳು ನ್ಯಾಯಾಲಯದ ಮೊರೆ ಹೋಗಿ ಹೆಚ್ಚುವರಿ ಮತ ಚಲಾವಣೆ ಮಾಡಲು ಆದೇಶ ತಂದಿದ್ದರು. ಜನವರಿ 9ರಂದು ನಿರ್ದೇಶಕರ ಚುನಾವಣೆ ನಡೆದಿದ್ದು, ಈ 3 ಕ್ಷೇತ್ರಗಳನ್ನು ಹೊರತುಪಡಿಸಿ ಉಳಿದ ಎಲ್ಲಾ ಕ್ಷೇತ್ರಗಳ ಫಲಿತಾಂಶ ಪ್ರಕಟಿಸಲಾಗಿತ್ತು. ನ್ಯಾಯಾಲಯ ಫಲಿತಾಂಶ ತಡೆಹಿಡಿಯಲು ಸೂಚಿಸಿದ್ದು, ಅವರ ಆದೇಶದಂತೆ ಮತಪೆಟ್ಟಿಗೆಗಳನ್ನು ಸೂಕ್ತ ಪೊಲೀಸ್ ಬಂದೋಬಸ್ತ್ನಲ್ಲಿ ಜಿಲ್ಲಾ ಖಜಾನೆಯಲ್ಲಿ ಇಡಲಾಗಿತ್ತು. ನ್ಯಾಯಾಲಯ ಮತ ಎಣಿಕೆ ಮಾಡುವಂತೆ ಆದೇಶ ನೀಡಿದ ಕಾರಣ ಇಂದು ಮತ ಎಣಿಕೆ ಕಾರ್ಯ ಮಾಡಲಾಯಿತು. ಚುನಾವಣೆ ಮುಗಿಯುತ್ತಿದ್ದಂತೆ ಅಭ್ಯರ್ಥಿಗಳ ಪರ ಮುಖಂಡರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿದರು. PLD ಬ್ಯಾಂಕ್ನ ಚುನಾವಣೆಯಲ್ಲಿ ನಾವು ಕಾಂಗ್ರೆಸ್ ಪಕ್ಷದ ಸನ್ಮಾನ್ಯ ಶಾಸಕರಾದ SN ಸುಬ್ಬಾರೆಡ್ಡಿ ಅವರ ಬೆಂಬಲಿತ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ವಿ. ಅವರು ನಮಗೆ ಜಾಸ್ತಿ ಪ್ರೋತ್ಸಾಹ ಕೊಟ್ಟರು. ನಾವು ಈ ಚುನಾವಣೆಯಲ್ಲಿ ಕೆಲವು ದಿನಗಳ ನಂತರ ಫಲಿತಾಂಶ ಬಂತು. ಈ ಚುನಾವಣೆಯಲ್ಲಿ ನಾವು ಜಯಬೇರಿಯಾಗಿದ್ದೀವಿ. ಅದೊಂದು ಸಂತೋಷ. ನಮಗೆಲ್ಲ ಬೀಚ್ಕಾನಲ್ಲಿ ಸಾಲಗಾರ ಕ್ಷೇತ್ರದಿಂದ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು ಎಲ್ಲರೂ ನಮಗೆ ಸಹಕರಿಸಿ ಮತಗಳನ್ನು ಕೊಡಿಸಿ ಜಯಶೀಲರು ಮಾಡಿದ್ದಾರೆ. ಕ್ಷೇತ್ರ ವ್ಯಾಪ್ತಿ ಎಲ್ಲ ಮುಖಂಡರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸೋಕೆ ಇಷ್ಟಪಡ್ತೀನಿ. ಸತೀಶ್ ಬಾಬು, CTV ನ್ಯೂಸ್, ಗುಡಿಬಂಡೆ. ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಅವರು ಇಂದು ಕ್ಷೇತ್ರದಲ್ಲಿ ಹಲವು ಅಭಿವೃದ್ಧಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು. ಚರಂಡಿ ನಿರ್ಮಾಣ, ರಸ್ತೆ ಅಭಿವೃದ್ಧಿ ಸೇರಿದಂತೆ ಹಲವು ಕಾಮಗಾರಿಗಳಿಗೆ ಚಾಲನೆ ನೀಡಿದ್ದಾರೆ. ಶಾಸಕ ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರ ತಾಲೂಕಿನ ಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 4.15 ಕೋಟಿ ಅಂದಾಜು ಮೊತ್ತದ ಕೊರಲಹಳ್ಳಿಯಲ್ಲಿ ಮೋರಿ ನಿರ್ಮಾಣ, ರಸ್ತೆ ಅಭಿವೃದ್ಧಿ, ಸುಬ್ಬರಾಯನಹಳ್ಳಿಯಲ್ಲಿ ಮುಖ್ಯ ರಸ್ತೆಗಳ ಅಭಿವೃದ್ಧಿ, ಸುದ್ದಹಳ್ಳಿಯಲ್ಲಿ ಸೇತುವೆ ಅಭಿವೃದ್ಧಿ, ದಿನ್ನೂರು ಗ್ರಾಮದಲ್ಲಿ ಸಿಸಿ ರಸ್ತೆ ಹಾಗೂ ಚರಂಡಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು. ನಂತರ ಮಾತನಾಡಿದ ಶಾಸಕರು, ನಮ್ಮೂರಿಗೆ ನಮ್ಮ ಶಾಸಕ ಕಾರ್ಯಕ್ರಮದಡಿ ಯಾವೆಲ್ಲ ಗ್ರಾಮಗಳಲ್ಲಿ ಏನೆಲ್ಲ ಕೆಲಸಗಳಾಗಬೇಕು ಮಾಹಿತಿ ಪಡೆದು ಅನುದಾನ ಬಿಡುಗಡೆ ಮಾಡಿಸಲಾಗಿದೆ. ನನ್ನ ಮಾತಿನಂತೆ ಮುದ್ದೇನಹಳ್ಳಿಯಲ್ಲಿ ಅನುದಾನ ತಂದು ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಲಾಗಿದೆ. ಮತ್ತಷ್ಟು ಅಭಿವೃದ್ಧಿ ಕಾಮಗಾರಿಗಳಿಗೆ ಗ್ರಾಮ ನಿವಾಸಿಗಳು ಆಗ್ರಹಿಸಿದ್ದು, ಆದಷ್ಟು ಬೇಗ ಅದನ್ನು ಮಾಡಿಸಿಕೊಡಲಾಗುವುದೆಂದರು. ಮುದ್ದೇನಹಳ್ಳಿ ಪಂಚಾಯತಿಯಿಂದ ನಮ್ಮೂರಿಗೆ ನಮ್ಮ ಶಾಸಕರು ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಸ್ಥಳೀಯ ಮುಖಂಡರ ಸಹಕಾರದೊಂದಿಗೆ 30ಕ್ಕೂ ಹೆಚ್ಚು ಇಲಾಖೆಯ ಅಧಿಕಾರಿಗಳೊಂದಿಗೆ. ಮೊದಲು ನಾನು ಗಟ್ಟಿಗಾನಹಳ್ಳಿ ಸುಬ್ರಾಯನಹಳ್ಳಿಗೆ ಹೋದೆ. ಇವತ್ತು ಆ ಊರಿನ ರಸ್ತೆಗೆ ಬರೀ ಒಂದು 2 ಊರು ಸೇರಿದ್ರು ಮ್ಯಾಕ್ಸಿಮಮ್ ಒಂದು 60ರಿಂದ 100 ಜನಸಂಖ್ಯೆ ಆ ಚಿಕ್ಕ ಹಳ್ಳಿಗಳು. ಆದರೂ ಕನೆಕ್ಟಿವಿಟಿಗೋಸ್ಕರ 2,75,00,000 ಹಾಕಿದ್ದೀನಿ. ಕೊರ್ಲಹಳ್ಳಿ ಬ್ರಿಡ್ಜ್ಗೆ 80 ಲಕ್ಷ ಮತ್ತು ಆ ಬ್ರಿಡ್ಜಿಂದ ರಸ್ತೆಗೆ 60 ಲಕ್ಷ, ಅದಕ್ಕೆ 1,40,00,000 ಹಾಕಿದ್ದೀನಿ. ಇವತ್ತು ಸುದಳ್ಳಿಗೆ ಬ್ರಿಡ್ಜಿಗೆ 20 ಲಕ್ಷ ಹಾಕಿದ್ದೀನಿ. ಈಗ ದಿನ್ನಹಳ್ಳಿಗೆ ಅಲ್ಲೊಂದು 40 ಲಕ್ಷ, ದಿನ್ನೂರಿಗೆ 40 ಲಕ್ಷ ಹಾಕಿದ್ದೀನಿ. CC ರಸ್ತೆ ಚರಂಡಿಗೆ ಇಲ್ಲೇನೆಲ್ಲ ಮಾತು ಕೊಟ್ಟಿದ್ವೋ ಸರ್ವೆಯಿಂದ ಪ್ರತಿಯೊಂದು ಮುಗಿದಿದೆ. ಅದಕ್ಕೆಲ್ಲ ನಾವು ಸ್ಪಂದಿಸ್ತಿದ್ದೀವಿ ಸರ್. ಹಳ್ಳಿಗೆ ಹೋಗಿ ಇಂಪ್ಯಾಕ್ಟ್ ನಾನು ಏನೆಲ್ಲ ಹಳ್ಳಿಗಳು ಮುಗಿಸ್ಕೊಂಡು ಬಂದಿದ್ದೀನಿ ಅದಕ್ಕೆ ಅನುದಾನ ಕೊಟ್ಟಿದ್ದೀನಿ. ಇನ್ನು ಚಿಕ್ಕ ಪುಟ್ಟ ಪೆಂಡಿಂಗು ಅವರು ಏನು ಕೇಳಿದ್ರು, ಇನ್ನು ಅಡಿಷನಿಗೆ ಹೋದಾಗ ಇನ್ನೊಂದು 1-2 ಕೇಳ್ತಿದ್ದಾರೆ. ಈಗ ನಸಿಕುಂಟೆ ಹೊಸೂರಿಗೆ ಒಂದು ರಸ್ತೆ ಕೇಳಿದ್ರು. ನಸಿಕುಂಟೆ ಹೊಸೂರಿಂದ ಮೆಲೆಕೋಟೆಗೆ ಸುಬ್ನಹಳ್ಳಿ ಆ ಕನೆಕ್ಟ್ ಆಗೋ ರಸ್ತೆಗೆ ಇನ್ನೊಂದು 50 ಲಕ್ಷ ಬೇಕು ಅಂದರು. ಅದು ಒಂದು 6 ತಿಂಗಳಲ್ಲಿ ಹಾಕ್ಸ್ಕೊಡ್ತೀನಿ ಅಂತ ಲೆಟರ್ ತಗೊಂಡು ಮಿನಿಸ್ಟರ್ಸ್ನ ರಿಕ್ವೆಸ್ಟ್ ಮಾಡಿ ನಾನು ಅನುದಾನ ತರ್ತೀನಿ ಸರ್. ಹೆಸರು ಮಾಡಲು ನನಗೆ ಇಚ್ಛೆ ಇಲ್ಲ, ಬದಲಾಗಿ ನನ್ನ ಕ್ಷೇತ್ರದ ಜನರಿಗೆ ಸೌಲಭ್ಯ ಒದಗಿಸುವುದೇ ನನ್ನ ಗುರಿ. ಸರ್ಕಾರದಿಂದ ಅನುದಾನ ತಂದು ಹಿಂದುಳಿದ ವರ್ಗಗಳ SC/ST ಸಮುದಾಯದವರ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದು, ಕಡಿಮೆ ಜನಸಂಖ್ಯೆ ಇರುವ ಗ್ರಾಮಗಳಲ್ಲಿಯೂ ರಸ್ತೆ ಸಂಪರ್ಕ ಕಲ್ಪಿಸಲು ಹೆಚ್ಚಿನ ಒತ್ತು ನೀಡಲಾಗುತ್ತಿದೆ. ಹಳ್ಳಿಗಳ ಅಭಿವೃದ್ಧಿಯೇ ನನ್ನ ಮುಖ್ಯ ಉದ್ದೇಶ. ಹಳ್ಳಿ ಜನರ ಸಮಸ್ಯೆಗಳನ್ನು ಪರಿಹರಿಸಲು ಸದಾ ಸಿದ್ಧರಿರುವುದಾಗಿ ತಿಳಿಸಿದರು. ಪರೀಕ್ಷೆ ಬರೆಯುತ್ತಿರುವ 2ನೇ PUC ವಿದ್ಯಾರ್ಥಿಗಳಿಗೆ ಆಲ್ ದಿ ಬೆಸ್ಟ್ ಹೇಳಿದ ಶಾಸಕರು, ಪರೀಕ್ಷೆ ಮುಗಿದ ನಂತರ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ವಿದ್ಯಾರ್ಥಿಗಳಿಗೆ ಉನ್ನತ ಬೋಧನಾ ಸಿಬ್ಬಂದಿಯಿಂದ ಉಚಿತವಾಗಿ ನೀಟ್ ಹಾಗೂ CET ಕೋಚಿಂಗ್ ವ್ಯವಸ್ಥೆ ಜೊತೆಗೆ 5,000 ರೂಪಾಯಿ ಅಧ್ಯಯನದ ವಸ್ತುಗಳು ಉಚಿತವಾಗಿ ನೀಡಲಾಗುವುದೆಂದರು. ಇವತ್ತು ಅವ್ರಿಗೆಲ್ಲರಿಗೂ ಆಲ್ ದಿ ಬೆಸ್ಟ್. ಮತ್ತು ನಾನೆಲ್ಲ PUC ಸ್ಟೂಡೆಂಟ್ಸ್ಗೆ ಹೇಳ್ತೀನಿ, ಎಕ್ಸಾಮ್ ಮುಗಿದ ತಕ್ಷಣ ಚಿಕ್ಕಬಳ್ಳಾಪುರದಲ್ಲಿ ಉಚಿತ CET ನೀಟ್ ಕೋಚಿಂಗ್ ಮಾಡ್ತಾಯಿದ್ದೀನಿ. ದಯವಿಟ್ಟು ನೀವು ಬೆಂಗಳೂರಿಗೋ ಯಲಹಂಕಗೋ ಹೋಗಬೇಕು ಅಂದರೆ 40-50 ಸಾವಿರ ಖರ್ಚು ಬರುತ್ತೆ. ಅಷ್ಟು ಖರ್ಚು ಮಾಡ್ಕೋಬೇಡಿ. ನಂದು ಪರಿಶ್ರಮ ವಿದ್ಯಾಸಂಸ್ಥೆಯ ಟಾಪ್ ಟೀಚರ್ಸು ಇದೇ ಕೋರ್ಸು ಬೆಂಗಳೂರಲ್ಲಿ ನನ್ನ ಅಕಾಡೆಮಿಯಲ್ಲಿ ತಗೋಬೇಕು ಅಂದರೆ 50,000
ಸಾವಿರ ಪ್ಲಸ್ GST ಆಗುತ್ತೆ. 59,000 ಕಟ್ಟಿ ಬೆಂಗಳೂರಲ್ಲಿ ಕೋಚಿಂಗ್ ತೊಗೊತಾ ಇದ್ದಾರೆ ಕರ್ನಾಟಕದ ಎಷ್ಟೋ ಜನ. ಆ ಕೋಚಿಂಗ್ನ ನನ್ನ ವಿಧಾನಸಭಾ ಕ್ಷೇತ್ರದ ಮಕ್ಕಳಿಗೆ ಫ್ರೀಯಾಗಿ ಕೊಡ್ತಿದ್ದೀನಿ. ಸ್ಟಡಿ ಮೆಟೀರಿಯಲ್ ಫ್ರೀಯಾಗಿ ಕೊಡ್ತೀನಿ, ಒಂದು 5-6 ಸಾವಿರ ರೂಪಾಯಿ ಆಗುತ್ತೆ. ಊಟ ತಿಂಡಿ ಕೊಡ್ತೀನಿ, ತಿಂಡಿ ಕೊಟ್ಟು ಊಟ ಕೊಟ್ಟು ಬೆಳಗ್ಗೆಯಿಂದ ಸಂಜೆವರೆಗೂ ಪಾಠ ಮಾಡಿಸ್ತೀನಿ. ಬೆಂಗಳೂರಿಂದ ಟಾಪ್ ಟೀಚರ್ಸ್ನ ಕರೆಸ್ತೀನಿ. ದಯವಿಟ್ಟು ಎಲ್ಲ ವಿಧಾನಸಭಾ ಕ್ಷೇತ್ರದ ವಿದ್ಯಾರ್ಥಿಗಳು ಇದನ್ನು ಬೆನಿಫಿಟ್ ತಗೊಳ್ಳಿ ಅಂತ ವಿನಂತಿಸ್ತೇನೆ. ಪರೀಕ್ಷೆ ತಯಾರಿ ನಿಟ್ಟಿನಲ್ಲಿ ಪ್ರತಿದಿನ ಮಕ್ಕಳಿಗೆ ಪೂರ್ವ ಸಿದ್ಧತೆ ಪರೀಕ್ಷೆ ನಡೆಸುತ್ತಿದ್ದು ಈವರೆಗೆ 98 ಪರೀಕ್ಷೆ ನಡೆಸಲಾಗಿದೆ. ಇದು ಉತ್ತಮ ಫಲಿತಾಂಶ ಪಡೆಯಲು ಅನುಕೂಲವಾಗಲಿದೆ ಎಂದರು. ಈ ಸಂದರ್ಭದಲ್ಲಿ ಗ್ಯಾರಂಟಿ ಪ್ರಾಧಿಕಾರದ ಜಿಲ್ಲಾಧ್ಯಕ್ಷ ಎನ್ ರಮೇಶ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಯರಾಮ್, ಆವಲರೆಡ್ಡಿ ಇನ್ನೂ ಹಲವರು ಹಾಜರಿದ್ದರು. ಅಂಬರೀಶ್ ಎನ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ವಿದ್ಯಾರ್ಥಿ ವೇತನಗಳು ಸದ್ವಿನಿಯೋಗವಾದರೆ ಮಾತ್ರ ಸಂಸ್ಥೆಯ ಉದ್ದೇಶ ಸಾರ್ಥಕವಾಗುತ್ತದೆ ಎಂದು ಶಾಸಕ KH ಪುಟ್ಟಸ್ವಾಮಿ ಗೌಡ ಹೇಳಿದರು. ನೂರಿನ ನಗರಸಭೆ ಸಭಾಂಗಣದಲ್ಲಿ ಪರಿಶಿಷ್ಟ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಪ್ರೋತ್ಸಾಹಧನ ವಿತರಿಸಿ ಮಾತನಾಡಿದ ಶಾಸಕ ಪುಟ್ಟಸ್ವಾಮಿ ಗೌಡ ಅವರು, ಶಿಕ್ಷಣದ ಜೊತೆಗೆ ಸಂಸ್ಕಾರವಂತರಾಗಬೇಕು. ಆ ಮೂಲಕ ಮಾತ್ರ ಸಮಾಜೋದ್ಧಾರ ಸಾಧ್ಯ ಎಂದರು. ವಿವಿಧ ಪದವಿಗಳ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಅರ್ಹತೆಗೆ ತಕ್ಕಂತೆ ಹಣದ ಚೆಕ್ ವಿತರಿಸಿದರು. ಹಣದಲ್ಲಿ ದುಂದುವೆಚ್ಚ ಮಾಡದೆ, ಮೊಬೈಲ್ ಖರೀದಿ, ಬಟ್ಟೆಗಳಿಗೆ ಹಣ ವ್ಯಯ ಮಾಡದೆ, ಶಿಕ್ಷಣಕ್ಕೆ ಸಂಬಂಧಿಸಿದ ಪುಸ್ತಕಗಳ ಖರೀದಿ, ಪಠ್ಯ ಚಟುವಟಿಕೆಗಳಿಗೆ ಮಾತ್ರ ಹಣ ವಿನಿಯೋಗಿಸಿ ಎಂದರು. ಪೌರಾಯುಕ್ತೆ DM ಗೀತಾ ಮಾತನಾಡಿ, ಅರ್ಹ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಯೋಜನೆಯಡಿ ಆಯ್ಕೆ ಮಾಡಿದ್ದಾಗಿ ಹೇಳಿದರು. ನಗರಸಭಾಧ್ಯಕ್ಷ ಲಕ್ಷ್ಮೀನಾರಾಯಣ್ ಮಾತನಾಡಿ, ಪರಿಶಿಷ್ಟ ವಿದ್ಯಾರ್ಥಿಗಳು ಶೈಕ್ಷಣಿಕವಾಗಿ ಮುಂದೆ ಬಂದರೆ ಮಾತ್ರ ಸಮಾಜದಲ್ಲಿ ಒಳ್ಳೆಯ ಗೌರವ ಸಿಗಲು ಸಾಧ್ಯವೆಂದರು. ನಗರದ ವಿವಿಧ ಬಡಾವಣೆಗಳ ನಾಗರಿಕರಿಗೆ ಆಸ್ತಿಗೆ ಸಂಬಂಧಿಸಿದ ಖಾತೆ ಪತ್ರಗಳನ್ನು ಶಾಸಕ KH ಪುಟ್ಟಸ್ವಾಮಿ ಗೌಡ ವಿತರಿಸಿದರು. ನಗರಸಭಾ ಸದಸ್ಯರಾದ ಪದ್ಮಾವತಮ್ಮ, DJ ಚಂದ್ರಮೋಹನ್, ಕನ್ನಾ, ಗಿರೀಶ್ ಇನ್ನೂ ಹಲವರು ಹಾಜರಿದ್ದರು. ಮೊದಲನೇದಾಗಿ ಮೊದಲು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ಸಹಾಯಧನ ಅಂತ ಸರ್ಕಾರದಲ್ಲಿ ಮುಕ್ತನಿಧಿ ಯೋಜನೆಯಲ್ಲಿ SFC ಯೋಜನೆಯಲ್ಲಿ 45 ವಿದ್ಯಾರ್ಥಿಗಳಿಗೆ ಸುಮಾರು 2,12,000 ರೂಪಾಯಿ ವಿತರಣೆ ಮಾಡ್ತಾ ಇದೆ. ಪರಿಶಿಷ್ಟ ಜಾತಿಯ ಮಕ್ಕಳಿಗೆ ಅವರಿಗೆ ವಿದ್ಯಾಭ್ಯಾಸ ಕಷ್ಟ ಆಗ್ಬೋದು ಅಂತ ಅಂದ್ಬಿಟ್ಟು ಸರ್ಕಾರ ಒಂದು ಸ್ವಲ್ಪ ಚೆನ್ನಾಗಿ ಓದುವಂಥ ಮಕ್ಕಳಿಗೆ ಎನ್ಕರೇಜ್ ಕೊಡ್ತಾ ಇದೆ. ಆ ಒಂದು ಸ್ಕೀಮ್ನಲ್ಲಿ 45 ಮಕ್ಕಳು ಇವತ್ತು ಈ ಒಂದು ಅಮೌಂಟ್ಗಳನ್ನ ರಿಸೀವ್ ಮಾಡಿಸಬಹುದು. ಸರ್ಕಾರ ಏನು ಉದ್ದೇಶದಿಂದ ಕೊಡ್ತಾ ಇದೆ ಅದನ್ನು ನೀವೆಲ್ಲ ಸದುಪಯೋಗ ಪಡ್ಕೊಳ್ಳಿ. ಯಾಕೆಂದರೆ ಪರಿಶಿಷ್ಟ ಜಾತಿಯ ಮಕ್ಕಳು ಆರ್ಥಿಕವಾಗಿ ಹಿಂದುಳಿದಿರ್ತಾರೆ. ಆ ಸಮಾಜ ಅವ್ರಿಗೆ ವಿದ್ಯಾಭ್ಯಾಸ ಮಾಡೋಕ್ಕೆ ಕಷ್ಟಕರವಾಗಿರ್ತದೆ ಅನ್ನೋ ದೃಷ್ಟಿಯಿಂದ ಸರ್ಕಾರ ಯೋಜನೆಯನ್ನು ರೂಪಿಸಿ ಆ ಮೂಲಕ ನಿಮ್ಗೆ ಸಹಾಯಧನ ಮಾಡ್ತಾರೆ. ಅದನ್ನು ಪುಸ್ತಕಗಳು ಕೊಂಡ್ಕೊಳ್ಳೋದಕ್ಕೋಸ್ಕರ ಉಪಯೋಗಿಸ್ತಾರೆ. ಬೇರೆ ಯಾವುದೇ ಒಂದು ಬೆಳಗ್ಗೆ ಮೊಬೈಲ್ ಆಗೋದು, ಇನ್ನೊಂದು ಆಗೋದು, ಬೇರೆ ಯಾವುದಕ್ಕೆ ₹1 ಖರ್ಚು ಮಾಡ್ದಂಗೆ ಒಳ್ಳೊಳ್ಳೆ ನಿಮ್ಮ ಭವಿಷ್ಯಕ್ಕೆ ಬೇಕಾದಂಥ ಒಳ್ಳೊಳ್ಳೆ ಪುಸ್ತಕಗಳನ್ನ ಹುಡುಕಿ ಖರೀದಿ ಮಾಡಿ ಜನರಲ್ ನಾಲೆಜ್ ಸಂಬಂಧಪಟ್ಟಂಥದ್ದು, ಸೈನ್ಸಿಗೆ ಸಂಬಂಧಪಟ್ಟಂಥದ್ದು ಅಥವಾ ನಿಮ್ಮ ಎಜುಕೇಷನ್ ನಿಮ್ಮ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂಥ ಪುಸ್ತಕಗಳು ಕೊಡ್ಕೊಳ್ಳಿ ಅಂತ ಈ ಮೂಲಕ ವಿನಂತಿ ಮಾಡಿಕೊಂಡು ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ನೂತನ ತಾಲೂಕು ಚೇಳೂರಿನಲ್ಲಿ ಮೂನ್ ಸ್ಟಾರ್ ಬಿಲ್ಡರ್ಸ್ ರವರ ಹೊಸ ಯೋಜನೆ. ಬಾಗೇಪಲ್ಲಿ ಚೇಳೂರು ಮುಖ್ಯ ರಸ್ತೆಯ ಶೇರ್ ಖಾನ್ ಕೋಟೆಯ ಬಳಿ ನೂತನ ಲೇಔಟ್ ನಿರ್ಮಾಣ. ಚೇಳೂರು ನ್ಯೂ ಟೌನ್ ಬಡಾವಣೆಯಲ್ಲಿ ನಿವೇಶನಗಳು ಮಾರಾಟಕ್ಕೆ ಸಿದ್ಧವಾಗಿವೆ. ಜಿಲ್ಲಾಧಿಕಾರಿಗಳಿಂದ ಭೂ ಪರಿವರ್ತನೆ ಅಂಡ್ ಕಂಟ್ರಿ ಪ್ಲಾನ್ ಅಪ್ರೂವಲ್, ಪಂಚಾಯಿತಿ ಈಸ್ವತ್ತು, ಸಿಸಿ ರಸ್ತೆ, ಒಳಚರಂಡಿ ವ್ಯವಸ್ಥೆ, ಉದ್ಯಾನವನ, UG ಕೇಬಲ್, ವಿದ್ಯುತ್ ವ್ಯವಸ್ಥೆ, 30, 40, 60 ಅಡಿ ರಸ್ತೆ ವ್ಯವಸ್ಥೆ, ಕ್ಲಬ್ ಹೌಸ್, 1 ಲಕ್ಷ ಲೀಟರ್ ಸಾಮರ್ಥ್ಯದ ನೀರಿನ ಟ್ಯಾಂಕ್, ಎಲ್ಲಾ ಮೂಲ ಸೌಲಭ್ಯ ನಮ್ಮ ಬಡಾವಣೆಯಲ್ಲಿದೆ. ಮೊದಲು ಸೈಟ್ ಖರೀದಿಸಿ ಮನೆ ನಿರ್ಮಿಸುವ 10 ಜನರಿಗೆ 400 ಮೂಟೆ ಸಿಮೆಂಟ್ ಉಚಿತ. ಕೂಡಲೇ ಸಂಪರ್ಕಿಸಿ. ಮುಖ್ಯ ಕಚೇರಿ, ಮೂನ್ ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಅಂಡ್ ಬಿಲ್ಡರ್ಸ್, KR ಬಡಾವಣೆ, ಚಿಂತಾಮಣಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916852260.
40 ಜನ ಸೇರ್ಕೊಂಡು ಮನೇಲಿ ಎಂಗೇಜ್ಮೆಂಟ್ ನಾಮಕರಣ ಮಾಡೋಕೆ ಜಾಗ ಇಲ್ಲ, ಫಂಕ್ಷನ್ ಹಾಲ್ ಬುಕ್ ಮಾಡ್ಕೊಂಡು ಮಾಡೋಕೆ ಅಷ್ಟ್ ಜನಾನೂ ಇಲ್ಲ ಅನ್ನೋ ಕನ್ಫ್ಯೂಷನ್ ಗೆ ಫುಲ್ ಸ್ಟಾಪ್ ಇಡೋ ಟೈಮ್ ಬಂದಾಯ್ತು. ನಿಮ್ ಹ್ಯಾಪಿನೆಸ್ ಶೇರ್ ಮಾಡೋಕೆ ನಮ್ಮ ಚಿಕ್ಕಬಳ್ಳಾಪುರನಲ್ಲಿ ಓಪನ್ ಆಯ್ತು ಹ್ಯಾಪಿ ಗ್ಲೋ ಈವೆಂಟ್. ಫ್ಯಾಮಿಲಿ ಫ್ರೆಂಡ್ಸ್ ನ ಸೇರಿಸಿಕೊಂಡು ಜಸ್ಟ್ ಸ್ಟಾರ್ಟ್ ಫ್ರಮ್ 500 rupees ನಲ್ಲಿ ಕ್ಯೂಟ್ ಆಗಿ ಕಸ್ಟಮೈಸ್ಡ್ ಡೆಕೋರೇಷನ್ಸ್ ಲೈಕ್ ಫಾಗ್ ಎಂಟ್ರಿ, ಫೈರ್ ಎಂಟ್ರಿ, LED ಲೇಟೆಸ್ಟ್ ಎಂಟ್ರಿ ಜೊತೆಗೆ ಬರ್ತ್ಡೇ, ಬ್ರೈಡ್ ಟು ಬಿ, ಮಾಮ್ ಟು ಬಿ, ನೇಮಿಂಗ್ ಸಮನಿ, ಬೇಬಿ ಶವರ್ ಸಮನಿ ಎಲ್ಲಾ ತರ ಇವೆಂಟ್ ಸೆಲೆಬ್ರೇಟ್ ಮಾಡ್ಕೊಂಡು ಪ್ರೀಮಿಯಂ ಪ್ಯಾಕೇಜ್ ಅಲ್ಲಿ ಸಿಗೋ ಫ್ರೀ ಕೇಕ್ ನ ಕೂಡ ಎಂಜಾಯ್ ಮಾಡಿ. ನಮ್ಮದೇ ಮಿನಿ ಥಿಯೇಟರ್ ಅಲ್ಲಿ ನಿಮ್ಗೆ ಇಷ್ಟ ಬಂದಿರೋ ಸಾಂಗ್ಸ್ ಅಂಡ್ ಮೂವಿ ಹಾಕೊಂಡು ಫನ್ ಮಾಡಬಹುದು. ಎಂಗೇಜ್ಮೆಂಟ್ ಸೆಲೆಬ್ರೇಷನ್ಸ್ ಆದ್ಮೇಲೆ ಊಟ ಹಾಕ್ಸ್ಲೇಬೇಕು, ಅದಕ್ಕೆ ಅಂತಾನೆ ನಮ್ಮಲ್ಲಿ ಡೈನಿಂಗ್ ಹಾಲ್ ಕೂಡ ಅವೈಲೇಬಲ್ ಇದೆ. ಒಟ್ನಲ್ಲಿ ಸ್ವೀಟ್ ಅಂಡ್ ಕ್ಯೂಟ್ ಆಗಿ ಎಲ್ಲ ಅಚ್ಚುಕಟ್ಟಾಗಿ ಸೆಲೆಬ್ರೇಟ್ ಮಾಡಿ ಮುಗಿಸಬಹುದು. ಅಡ್ರೆಸ್ ನೆನ್ಪಿಟ್ಕೊಳ್ಳಿ, ಸಂತೆ ಮಾರ್ಕೆಟ್ ಮೇನ್ ರೋಡ್, ಫಸ್ಟ್ ಕ್ರಾಸ್, ಚಾಮರಾಜಪೇಟೆ, ಚಿಕ್ಕಬಳ್ಳಾಪುರ. 8494999676. ಥ್ಯಾಂಕ್ ಯು. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ನುರಿತ ಚರ್ಮರೋಗ ತಜ್ಞರಿಂದ ಚರ್ಮರೋಗಕ್ಕೆ ಸಂಬಂಧಪಟ್ಟ ತೊಂದರೆಗಳು, ಗಜ್ಜಿ, ತೊನ್ನು, ತುರಿಕೆ, ಸೋರಿಯಾಸಿಸ್, ಎಕ್ಸಿಮಾ, ಲೈಂಗಿಕ ರೋಗಗಳು, ಉಗುರುಗಳ ಸಮಸ್ಯೆ, ಕೂದಲಿಗೆ ಸಂಬಂಧಪಟ್ಟ ಸಲಹೆಗಳು, ಕೂದಲು ಉದುರುವುದು, ಬಿಳಿ ಕೂದಲು, ಸ್ತ್ರೀಯರಿಗೆ ಕೈಕಾಲುಗಳ ಮೇಲೆ ಅನವಶ್ಯಕ ಕೂದಲು ಬೆಳೆಯುವುದು, ಸೌಂದರ್ಯಕ್ಕೆ ಸಂಬಂಧಪಟ್ಟ ಸಲಹೆಗಳು, ಮೊಡವೆಗಳು, ಚರ್ಮ ಒಡೆಯುವುದು, ಒಣಚರ್ಮ, ಆಯಿಲ್ ಸ್ಕಿನ್, ಸ್ಕಿನ್ ರ್ಯಾಷಸ್ ಇತರೆ ಕಾಯಿಲೆಗಳಿಂದ ಶೀಘ್ರ ಗುಣಮುಖರಾಗಲು ಸಲಹೆ ಮತ್ತು ಚಿಕಿತ್ಸೆಯನ್ನ ನೀಡಲಾಗುವುದು. ಫಿಸಿಷಿಯನ್ ಸಹ ಲಭ್ಯವಿದ್ದು ಎಲ್ಲ ರೀತಿಯ ಸೋಂಕುಗಳು, ಮಧುಮೇಹ ಆರೈಕೆ, ಅಧಿಕ ರಕ್ತದೊತ್ತಡ, ಉಸಿರಾಟ ಸಂಬಂಧಿತ ರೋಗಗಳು, ಹೃದಯ ಸಂಬಂಧಿತ ರೋಗಗಳ ಚಿಕಿತ್ಸೆ ಹಾಗೂ ವೃದ್ಧಾರೋಗ್ಯ ಆರೈಕೆ ಮಾಡಲಾಗುವುದು. ವಿಶೇಷ ಸೂಚನೆ: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6ರಿಂದ 9 ಗಂಟೆಯವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, BB ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ICU, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, OT ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ICU, NICU, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. ಅಕ್ಷರ ಕ್ರಾಂತಿಯಿಂದ ಮಾತ್ರ ಅಸ್ಪೃಶ್ಯತೆ ನಿವಾರಣೆ ಸಾಧ್ಯ ಎಂದು ಸಾಹಿತಿ ಮಲ್ಕುಂಡಿ ಮಹದೇವಸ್ವಾಮಿ ಅಭಿಪ್ರಾಯಪಟ್ರ. ನಂಜನಗೂಡು ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಿದ್ದ ಅಸ್ಪೃಶ್ಯತೆ ನಿವಾರಣೆ ಅರಿವು ಕಾರ್ಯಕ್ರಮ ಗ್ರೇಡ್ 2 ತಹಸೀಲ್ದಾರ್ ಮಹೇಶ್ ಪಾಟೀಲ್ ಉದ್ಘಾಟನೆ ಮಾಡಿದ್ರ. ನಂಜನಗೂಡಿನಲ್ಲಿ ಆಯೋಜಿಸಿದ್ದ ಅಸ್ಪೃಶ್ಯತೆ ನಿವಾರಣೆ ಅರಿವು ಕಾರ್ಯಕ್ರಮದಲ್ಲಿ ಮಲ್ಕುಂಡಿ ಮಹದೇವಸ್ವಾಮಿ ಮಾತನಾಡಿ, ಅಸ್ಪೃಶ್ಯತೆ ಹಿಂದಿಗಿಂತ ಈಗ ಕಡಿಮೆಯಾಗಿದೆ, ಸಂಪೂರ್ಣ ನಿವಾರಣೆಯಾಗಿಲ್ಲ. ಆರ್ಥಿಕ ಸವಲತ್ತಿಗಿಂತ ಸಾಮಾಜಿಕ ಬದಲಾವಣೆಯ ಮೂಲಕ ಈ ವ್ಯವಸ್ಥೆಯನ್ನ ಸರಿಪಡಿಸಬೇಕಿದೆ. ಈ ನಿಟ್ಟಿನಲ್ಲಿ ಎಲ್ಲರೂ ಶಿಕ್ಷಣವಂತರಾಗಬೇಕು. ಇಂದು ಜಾತಿ ವ್ಯವಸ್ಥೆ ಜೀವಂತವಾಗಿರುವುದಕ್ಕೆ ವಿದ್ಯಾವಂತ ಸಮಾಜವೇ ಪ್ರಮುಖ ಕಾರಣವಾಗಿದೆ ಎಂದರು. ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಎನ್ನುವುದನ್ನ ಕೇಳುವ ನೆಪದಲ್ಲಿ ಜಾತೀಯತೆ ತಾಂಡವವಾಡುತ್ತಿದೆ. ಶವ ಸಂಸ್ಕಾರದಲ್ಲೂ ಮೃತ ವ್ಯಕ್ತಿಯ ಜಾತಿಗೆ ಅನುಗುಣವಾಗಿ ಶವ ಸಂಸ್ಕಾರ ಮಾಡುತ್ತಾರೆ. ಈ ಆಚರಣೆಗಳು ಬದಲಾಗಬೇಕು, ಸಮಾಜ ನಿರ್ಮಾಣ ಆಗಬೇಕು ಎಂದರು. ಅಂಬೇಡ್ಕರ್ ಅವರನ್ನ ಪ್ರತಿಯೊಬ್ಬ ಮಹಿಳೆಯರು ನೆನೆಯಬೇಕು. ಮಹಿಳೆಯರ ಪರವಾಗಿ ಮೊದಲು ಧ್ವನಿಯಾಗಿದ್ದು ಅಂಬೇಡ್ಕರ್ ಅವರು ಎಂದರು. ಅವನ ನೆರಳನ್ನ ಅವನೇ ತುಳ್ಕೋಬೇಕು. ಆ ನೆರಳು ಆ ಕೇರಿಯ ಇನ್ನೊಂದು ಬೀದಿ ಮೇಲೆ ಬೀಳುವಂಗಿಲ್ಲ. ಮತ್ತೆ ಅವನು ಹಿಂದ್ಗಡೆಗೆ ಒಂದು ಪೊರಕೆ ಕಟ್ಟಿಗೆ ಬರಬೇಕು. ಕಾರಣ ಅವನು ತುಳಿದಂಥ ಹೆಜ್ಜೆ ಗುರುತುಗಳು ಇನ್ನೊಂದು ಕೇರಿ ಒಳಗಡೆ ಇರಂಗಿಲ್ಲ. ದಟ್ ಶುಡ್ ಬಿ ದ ರೈಟ್ಸ್. ಇದು ಕಾನೂನು. ಮತ್ತೆ ಇವ್ರ ಆಹಾರ ಏನು? ಸತ್ತ ದನದ ಚರ್ಮವನ್ನು ಮಾತ್ರ ಸುಲಿಬೇಕು ಇವರು. ಸತ್ತ ದನವನ್ನು ಮಾತ್ರ ತಿನ್ನಬೇಕು ಇವರು. ಎಣದ ಮೇಲೆ ಇಟ್ಟ ಆಹಾರವನ್ನು ಮಾತ್ರ ಸೇವಿಸ್ಬೇಕು ಇವರು.
ಇವ್ರ ಬಟ್ಟೆ ಏನು? ಇವರ ಬಟ್ಟೆ ಎಣಕ್ಕೆ ಒದಿಸಿದ ಬಟ್ಟೆಯನ್ನು ಮಾತ್ರ ಇವರು ತೊಡಬೇಕು. ಅದು ಹೆಂಗೆ ತೊಡಬೇಕು? ಹೊಸ ಬಟ್ಟೆ ತೊಡಂಗಿಲ್ಲ. ಹೊಸ ಬಟ್ಟೆ ಬಂದರೆ ಅದನ್ನು ಚೆನ್ನಾಗಿ ಮಣ್ಣಿಗೆ ಹಾಕಿ ಹಿಂಡಿ ಅದನ್ನು ಹಳೇದು ಮಾಡ್ಕೊಂಡು ಅಥವಾ ಅದನ್ನು ಸ್ಕ್ರ್ಯಾಚ್ ಮಾಡಿಬಿಟ್ಟು ಇವರು ತೊಟ್ಕೋಬೇಕು. ದಟ್ ಶುಡ್ ಬಿ ದ ಕಾನೂನು. ಇವ್ರಿಗೆ ಇಂಥ ಹೆಸರುಗಳನ್ನೇ ಇಡಬೇಕು. ಇವರು ದಾಸ ಅಂತಿರ್ಬೇಕು, ಕರಿಯ ಅಂತಿರ್ಬೇಕು, ಕೊರ್ಮ ಅಂತಿರ್ಬೇಕು, ಕೊಳಚ ಅಂತಿರ್ಬೇಕು. ಇವರ ಹೆಸರುಗಳು ಇವರ ವ್ಯಕ್ತಿತ್ವವನ್ನು ವಿಕಾಸ ಮಾಡದೇ ಇರೋ ಥರ ಇಟ್ಕೋಬೇಕು ಇವ್ರನ್ನ. ಮಹಿಳೆಯರಾದರೆ ಇವಳು ದಾಸಮ್ಮ ಅಂತಿರ್ಬೇಕು, ಇವಳು ಸಿದ್ಧಿ ಅಂತಿರ್ಬೇಕು, ಇವಳು ಕರ್ಗಿ ಅಂತಿರ್ಬೇಕು, ಇವಳು ಕುಳ್ಳಿ ಅಂತಿರ್ಬೇಕು. ಇವರು ಆತ್ಮವಿಶ್ವಾಸವನ್ನು ಬೆಳೆಸುವಂಥ ಹೆಸರುಗಳನ್ನು ಇಟ್ಕೋಬಾರ್ದು. ಮತ್ತು ಇವರು ಪೂರ್ವ ದಿಕ್ಕಿಗೆ ಬಾಗಿಲು ಬೀಳುವಂಗೆ ಮನೆ ಕಟ್ಟಬಾರ್ದು. ಸೂರ್ಯನ ಕಿರಣಗಳು ಅವ್ರ ಮನೆ ಒಳಗಡೆ ಹೋಗಬಾರ್ದು. ದಟ್ ಶುಡ್ ಬಿ ದ ಕಾನೂನು. ಇವರೆಲ್ಲ ಅಮಂಗಳರು, ಇವರು ಮನುಷ್ಯರಲ್ಲ. ಇವ್ರನ್ನ ತಗೊಂಡೋಗಿ ಊರಲ್ಲಿ ಸ್ಮಶಾನ ಎಲ್ಲಿರುತ್ತೆ ಅಲ್ಲಿ ಇಟ್ಬಿಡಿ ಅಂತ 1ನೇ ಶತಮಾನದಲ್ಲಿ ಒಂದು ಕಾನೂನು ಆಯಿತು ಆಲ್ ಓವರ್ ಇಂಡಿಯಾ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ಕೆ ಸಿದ್ದಲಿಂಗು ವಹಿಸಿದ್ರ. ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಕೆಎಸ್ ಭವ್ಯಶ್ರೀ, ಬಿ ಮಂಜುಳಾ, ಆರೋಗ್ಯಾಧಿಕಾರಿ ಡಾಕ್ಟರ್ ಬಿಕೆ ಈಶ್ವರ್, ಗೋರಲಿಂಗಯ್ಯ, ಕೆಎನ್ ಕೋದಂಡರಾಮಯ್ಯ ಇನ್ನೂ ಹಲವರು ಈ ಸಂದರ್ಭದಲ್ಲಿ ಹಾಜರಿದ್ರ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಬಾಗೇಪಲ್ಲಿ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಶುಕ್ರವಾರ ರಾತ್ರಿ ಟಾಸ್ಕ್ ಫೋರ್ಸ್ ಸಭೆ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅಧ್ಯಕ್ಷತೆಯಲ್ಲಿ ನಡೆಯಿತು. ಈ ವೇಳೆ ಮಾತನಾಡಿದ ಶಾಸಕರು, ಬಾಗೇಪಲ್ಲಿ ಹಾಗೂ ಚೇಳೂರು ತಾಲೂಕುಗಳ 8 ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಪರಿಹಾರಕ್ಕೆ ಕ್ರಮ ವಹಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಬಾಗೇಪಲ್ಲಿ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ರಾತ್ರಿ ನಡೆದ ಟಾಸ್ಕ್ ಫೋರ್ಸ್ ಸಭೆಯಲ್ಲಿ ಮಾತನಾಡಿದ ಶಾಸಕ ಸುಬ್ಬಾರೆಡ್ಡಿ, ಬಾಗೇಪಲ್ಲಿ ಮತ್ತು ಚೇಳೂರು ತಾಲೂಕುಗಳ ಕೆಲ ಗ್ರಾಮಗಳಲ್ಲಿ ನೀರಿನ ಅಭಾವವಿದೆ. ಕೊಳವೆ ಬಾವಿ ಕೊರೆಯಿಸಿದರೂ ನೀರು ಸಿಗುತ್ತಿಲ್ಲ. ಪರ್ಯಾಯವಾಗಿ ಖಾಸಗಿ ಕೊಳವೆ ಬಾವಿಗಳಿಂದ ಅಥವಾ ಕೊಳವೆ ಬಾವಿಗಳನ್ನು ಮರುಕೊರೆಯಿಸಿ ನೀರು ಸರಬರಾಜು ಮಾಡಲಾಗ್ತಿದೆ. ಕೆಲ ಕಡೆ ಜನಪ್ರತಿನಿಧಿಗಳೇ ನೀರು ಸರಬರಾಜು ಮಾಡುತ್ತಿಲ್ಲ ಎಂದು ಪಂಚಾಯಿತಿ ಮುಂದೆ ಪ್ರತಿಭಟನೆ ಮಾಡಲಾಗ್ತಿದೆ. ಅಧಿಕಾರಿಗಳ ಅಥವಾ ನನ್ನ ಜೊತೆ ನೇರವಾಗಿ ನೀರಿನ ಸಮಸ್ಯೆ ತಿಳಿಸಿದರೆ ಪರಿಹಾರ ನೀಡಲಾಗುವುದು ಎಂದರು. ಬಾಗೇಪಲ್ಲಿ ಹಾಗೂ ಚೇಳೂರು ತಾಲೂಕುಗಳ ಎಲ್ಲಾ ಗ್ರಾಮಗಳ ಜನರಿಗೆ ಸಮಸ್ಯೆ ಇಲ್ಲದಂತೆ ಕುಡಿಯುವ ನೀರು ಸರಬರಾಜು ಮಾಡಬೇಕು. ಕುಡಿಯುವ ನೀರಿನ ಸಮಸ್ಯೆ ಕಂಡುಬಂದರೆ ತಕ್ಷಣವೇ ಪಂಚಾಯಿತಿ ಅಭಿವೃದ್ಧಿ, ಬೆಸ್ಕಾಂ, ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿ ನೀಡಬೇಕು. ಕುಡಿಯುವ ನೀರು ಸರಬರಾಜು ಮಾಡಿಸಬೇಕು. ಸರ್ಕಾರದ ಟಾಸ್ಕ್ ಫೋರ್ಸ್ ವಿಶೇಷ ಅನುದಾನಗಳನ್ನು ಸಮರ್ಪಕವಾಗಿ ಬಳಕೆ ಮಾಡಿಕೊಳ್ಳಬೇಕು. ಅಧಿಕಾರಿಗಳು ಪಂಚಾಯಿತಿಗಳಲ್ಲಿ ವಾಸ್ತವ್ಯ ಮಾಡಬೇಕು ಎಂದು ತಿಳಿಸಿದರು. ಈ ನೀರಿನ ಸಮಸ್ಯೆ ಬಗ್ಗೆ ನನಗೂ ಮಾಹಿತಿ ಬಂದಾಗ ತುರ್ತಾಗಿ ಇವತ್ತು ನಮ್ಮ ಯುವ ಜೊತೆ ಸಭೆಯನ್ನು ಕರೆದಿದ್ದೀನಿ. ಎಲ್ಲೆಲ್ಲಿ ನೀರಿನ ಪ್ರಾಬ್ಲಮ್ ಇದೆ, ಯಾವ ಹಳ್ಳಿಯಲ್ಲಿದೆ ಅಂತ ಮಾಹಿತಿ ಪಡೆದಿದ್ದೀವಿ. ಇವತ್ತಾನೇ ಯಲ್ಲಂಪಲ್ಲಿಯಲ್ಲಿ ನೀರಿನ ಪ್ರಾಬ್ಲಮ್ಗೋಸ್ಕರ ಬಾಗಿಲು ಹಾಕಿದ್ದಂಥ ಮಾಹಿತಿನೂ ಬಂತು. ಕಸ್ಬಾದಲ್ಲಿ ಇಲ್ಲಿ ಬೂರ್ಣ ತಾಂಡದಲ್ಲಿ ನೀರಿನ ಪ್ರಾಬ್ಲಮ್ ಇದೆ, ಪೈಪಾಲದಲ್ಲಿದೆ, ಮತ್ತು ಇನ್ನು ಕೆಲವು ಗ್ರಾಮಗಳಲ್ಲಿ ಜೂಲ್ಪಾಲ, ಇನ್ನು ಕೆಲವು ಗ್ರಾಮಗಳಲ್ಲಿ ನೀರಿನ ಪ್ರಾಬ್ಲಮ್ ಇದೆ. ಆದರೂ ನಮ್ಮ ಅಧಿಕಾರಿಗಳು ಇಮ್ಮಿಡಿಯೇಟಾಗಿ ಆಕ್ಷನ್ ತಗೊಳ್ತಾ ಇದ್ದಾರೆ. ಇವತ್ತು ಪ್ರೈವೇಟ್ ಬೋರ್ವೆಲ್ ಮಾತನಾಡಿ ಪ್ರೈವೇಟ್ ಬೋರ್ವೆಲ್ ಮತ್ತು ಯಲ್ಲಂಪಲ್ಲಿಗೆ ನೀರು ಕೊಡ್ತಾ ಇದ್ದಾರೆ. ಕೆಲವರು ದುರುದ್ದೇಶಪೂರ್ವಕವಾಗಿ ಕೂಡ ಸುಮ್ಮನೆ ಏನೋ ಒಂದು ಇಶ್ಯೂ ಮಾಡೋಕ್ಕೆ ಹೊರಡ್ತಾ ಇದ್ದಾರೆ. ನಾನು ಸನ್ಮಾನ ಎಲ್ಲರೂ ಮನವಿ ಮಾಡೋದಿಷ್ಟೇ, ನಾವು ಜನಪ್ರತಿನಿಧಿಗಳಾದವರು, ನಾವು ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರೋರು, ನಾವು ಅಧಿಕಾರಿಗಳ ಜೊತೆ ಸೇರಿಕೊಂಡು ಪ್ರಾಬ್ಲಮ್ ಕ್ಲಿಯರ್ ಮಾಡಬೇಕೇ ವಿನ ನಾವು ಅದನ್ನು ಬೇರೆ ಥರ ಮಾಡೋದು ತಪ್ಪು ಅಂತ ನನ್ನ ಭಾವನೆ. ನಾವಿರೋ ಜನಪ್ರತಿನಿಧಿ ಅವ್ರ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ನಾವೇ ಅಸಹಾಯಕತೆ ತೋರಿಸಿ ನಾವೇ ಬಾಗಿಲಾಕಿದಾಗ ಇನ್ನು ಬೇರೆ ಪರಿಸ್ಥಿತಿ ಏನು ಬರಬೇಕು. ಇವ ಹತ್ರ ಮಾತಾಡಬೇಕು, ಪಿಡಿ ಹತ್ರ ಮಾತಾಡಬೇಕು, ನೀರಿನ ಸಮಸ್ಯೆ ನೀಗಿಸ್ಬೇಕು. ದಯವಿಟ್ಟು ಯಾವುದೇ ಇರಲಿ, ನಾನು ಎಲ್ಲ ಅಧಿಕಾರಿಗಳಿಗೆ ಹೇಳಿದ್ದೀನಿ, 15 ದಿವಸಕ್ಕೊಮ್ಮೆ ಮೀಟಿಂಗ್ ಮಾಡ್ತೀವಿ. ಯಾವುದೇ ನೀರಿನ ಸಮಸ್ಯೆ ಬರದೇ ಇರ್ತಾರೆ ನೋಡೋದು ನಮ್ಮ ಜವಾಬ್ದಾರಿ, ನಮ್ಮ ಅಧಿಕಾರಿ ಜವಾಬ್ದಾರಿ. ಆ ಕೆಲಸ ನಾವು ನಿರ್ವಹಿಸ್ತೀವಿ ಅನ್ನೋ ಮಾತು ನಿಮ್ಮ ಮಾಧ್ಯಮ ಮುಖಾಂತರ ಸಾರ್ವಜನಿಕ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಜಿವಿ ರಮೇಶ್, ಜಿಲ್ಲಾ ಪಂಚಾಯಿತಿ ಕುಡಿಯುವ ನೀರು ಹಾಗೂ ನೈರ್ಮಲ್ಯ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಮಹೇಶ್, ಬೆಸ್ಕಾಂ ಸಹಾಯಕ ಇಂಜಿನಿಯರ್ ಸೋಮಶೇಖರ್, ಸರ್ಕಲ್ ಇನ್ಸ್ಪೆಕ್ಟರ್ ಪ್ರಶಾಂತ್ ವರ್ಣಿ, ನರೇಗಾ ತಾಲೂಕು ಅಧಿಕಾರಿ ನಾರಾಯಣ ಇನ್ನೂ ಹಲವರು ಹಾಜರಿದ್ದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ.
ರಾಜ್ಯ ಸರ್ಕಾರದಲ್ಲಿ ಕ್ಷೇತ್ರದ ಸಮಸ್ಯೆಗಳ ಅಹವಾಲು ಕೊಟ್ಟಾಗ ಪ್ರತಿಯೊಬ್ಬ ಸಚಿವರು ಸ್ಪಂದಿಸುತ್ತಾರೆ. ಅದಕ್ಕೊಂದು ಸಾಕ್ಷಿ ಇಂದಿನ ಪಾಲಿಕ್ಲಿನಿಕ್ ಭೂಮಿ ಪೂಜೆ ಎಂದು ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ಹೇಳಿದರು. ಗೌರಿಬಿದನೂರಿನಲ್ಲಿ ಪಶುಸಂಗೋಪನಾ ಇಲಾಖೆಯಿಂದ ನಿರ್ಮಿಸುತ್ತಿರುವ 40 ಲಕ್ಷ ವೆಚ್ಚದ ಪಾಲಿಕ್ಲಿನಿಕ್ಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಶಾಸಕ ಪುಟ್ಟಸ್ವಾಮಿಗೌಡ ಅವರು, ರಾಜ್ಯದಲ್ಲಿ ಕೇವಲ 20 ಕ್ಷೇತ್ರಗಳಿಗೆ ಮಾತ್ರ ಪಾಲಿಕ್ಲಿನಿಕ್ಗಳನ್ನು ಮಂಜೂರು ಮಾಡಿದ್ದಾರೆ. ಅದರಲ್ಲಿ ನನ್ನ ಮನವಿಗೆ ಪಶುಸಂಗೋಪನಾ ಸಚಿವ ವೆಂಕಟೇಶ್ ಸ್ಪಂದಿಸಿದ್ದಾರೆ. ಆ ಮೂಲಕ ಪಶುಗಳ ಶಸ್ತ್ರಚಿಕಿತ್ಸೆಗೆ ಇಲ್ಲಿ ಅವಕಾಶ ಇರುತ್ತದೆ. ಅರ್ಹ ಸಿಬ್ಬಂದಿಯೂ ನೇಮಕವಾಗುತ್ತಾರೆ ಎಂದರು. ಪ್ರಾರಂಭದಲ್ಲಿ ಹಿರಿಯ ವೈದ್ಯ ಡಾಕ್ಟರ್ ಮಾರುತಿ ರೆಡ್ಡಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಕೃಷಿಕ ಸಮಾಜದ ಅಧ್ಯಕ್ಷ ಪ್ರಭಾಕರ್ ರೆಡ್ಡಿ, ನಗರಸಭಾ ಸದಸ್ಯ ಡಿಜೆ ಚಂದ್ರಮೋಹನ್, ಶಬಾನಾ ಅಸ್ಲಾಂ, ವೆಂಕಟರಾಮಾರೆಡ್ಡಿ, ಬಸಪ್ಪ ರೆಡ್ಡಿ, ಅಶ್ವಥ್ ರೆಡ್ಡಿ, ಕರವೇ ಅಶ್ವಥ್ ಇನ್ನೂ ಹಲವರು ಹಾಜರಿದ್ದರು. ಈ ಒಂದು ಭಾಗದ ನಗರಸಭೆ ಸದಸ್ಯರಾದಂಥ ಶಬನಾ ಅವರೇ, ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ನಮ್ಮ ಪಕ್ಷದ ಎಲ್ಲ ಮುಖಂಡಗಳೇ, ನಾಗರಿಕ ಬಂಧುಗಳೇ, ಇವತ್ತಿನ ದಿನ 40 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಪಾಲಿಕ್ಲಿನಿಕ್ ಕಟ್ಟಡವನ್ನು ಭೂಮಿ ಪೂಜೆ ಮಾಡ್ತಾ ಇದ್ವಿ. ಸುಮಾರು 20 ತಾಲೂಕಿಗೆ ಕೊಟ್ಟಿದ್ದಾರೆ. 20 ತಾಲೂಕಲ್ಲಿ ನಮ್ಮ ತಾಲೂಕು ಒಂದು. ಇಡೀ ರಾಜ್ಯಾದ್ಯಂತ 20 ತಾಲೂಕು ಕೊಟ್ಟಿದ್ದಾರೆ, ನಮ್ಮ ತಾಲೂಕು ಒಂದು. ಮಾನ್ಯ ಮಂತ್ರಿಗಳು ವೆಂಕಟೇಶ್ ಅವರು, ನಾವು ನೀವೇನು ಹೇಳಿದ್ರು ಕೂಡ ಅವರ ಗಣನೆ ತಗೋತಾರೆ. ಪಾಪ ಅಸೆಂಬ್ಲಿನ ನಾಳೆ ಒಂದು 2-3 ಸಾರಿ ಕ್ವಶನ್ ಹಾಕಿ ಅವ್ರಿಗೆ ಕೇಳಿದ್ವಿ, ನಮಗೆ ಬೇಕಾದಂಥ ಹೈನುಗಾರಿಕೆಯಲ್ಲಿ ಮುಂಚೂಣಿಯಲ್ಲಿದೆ ನಮ್ಮ ಒಂದು ತಾಲೂಕು, ನಿಮ್ಮ ಒಂದು ಬೆಂಬಲ ಇರಬೇಕು, ಅನೇಕ ಸೌಲಭ್ಯಗಳನ್ನು ಮಾಡಿಕೊಡ್ಬೇಕು ಅಂತ ಮಾನ್ಯ ಮಂತ್ರಿಗಳಲ್ಲಿ ಮನವಿ ಮಾಡಿದ್ವಿ. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ಗೌರಿಬಿದನೂರು ತಾಲೂಕಿನ ತೊಂಡೇಬಾವಿ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿ ಎಚ್ಇ ಸರಸ್ವತಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಕೆ ರವಿ ಘೋಷಿಸಿದ್ದಾರೆ. ಗೌರಿಬಿದನೂರು ತಾಲೂಕಿನ ತೊಂಡೇಬಾವಿ ಗ್ರಾಮ ಪಂಚಾಯಿತಿಯಲ್ಲಿ 2ನೇ ಅವಧಿಗೆ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಎಚ್ಇ ಸರಸ್ವತಿ ಮಾತ್ರ ನಾಮಪತ್ರ ಸಲ್ಲಿಸಿದರು. ಒಂದು ಸ್ಥಾನಕ್ಕೆ ಕೇವಲ ಒಂದೇ ನಾಮಪತ್ರ ಸಲ್ಲಿಕೆಯಾಗಿದ್ದ ಕಾರಣ ಚುನಾವಣಾ ಪ್ರಕ್ರಿಯೆಗಳಿಲ್ಲದೆ ಅವಿರೋಧವಾಗಿ ಅಧ್ಯಕ್ಷರ ಆಯ್ಕೆ ಮಾಡಲಾಯಿತು. ಈ ವೇಳೆ ಕೋಚಿಮುಲ್ ಮಾಜಿ ಅಧ್ಯಕ್ಷ ಜೆ ಕಾಂತರಾಜು ಮಾತನಾಡಿ ನೂತನ ಅಧ್ಯಕ್ಷರಿಗೆ ಅಭಿನಂದನೆ ಸಲ್ಲಿಸಿದರು. ಈ ವೇಳೆ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷೆ ಎಚ್ಇ ಸರಸ್ವತಿ ಮಾತನಾಡಿ, ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರ ಸಹಕಾರ ಮತ್ತು ವಿಶ್ವಾಸದಿಂದ ಎಲ್ಲ ಗ್ರಾಮಗಳಲ್ಲಿ ಅಗತ್ಯ ಮೂಲ ಸೌಕರ್ಯಗಳನ್ನು ಕಲ್ಪಿಸಲು ಬದ್ಧನಾಗಿದ್ದೇನೆ. ಗ್ರಾಮ ಪಂಚಾಯಿತಿಯನ್ನು ಮಾದರಿಯನ್ನಾಗಿಸಲು ಪ್ರಾಮಾಣಿಕವಾಗಿ ಶ್ರಮಿಸುತ್ತೇವೆ ಎಂದರು. ಗ್ರಾಮ ಪಂಚಾಯಿತಿ ಪಿಡಿಒ ಬಸವರಾಜ್ ವಿ ಬಳೂಟಗಿ, ಕಾರ್ಯದರ್ಶಿ ಎಂ ಚೈತ್ರ, ಎಸ್ಡಿಎ ಹೇಮಾವತಿ, ಉಪಾಧ್ಯಕ್ಷ ಆರ್ಎಸ್ ಜಯಚಂದ್ರ ರೆಡ್ಡಿ ಇನ್ನೂ ಹಲವರು ಹಾಜರಿದ್ದರು. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ಚಾಮರಾಜನಗರದ ಐತಿಹಾಸಿಕ ಚಾಮರಾಜೇಶ್ವರ ದೇವಸ್ಥಾನದ ಮುಂಭಾಗ ಇರುವ ಉದ್ಯಾನವನಕ್ಕೆ ಮೂಲ ಸೌಕರ್ಯ ಕಲ್ಪಿಸುವುದು, ನಿರ್ವಹಣೆ ಮಾಡುವುದು ಮತ್ತು ಸ್ವಚ್ಛತೆ ಕಾಪಾಡುವಲ್ಲಿ ನಗರಸಭೆ ಸಂಪೂರ್ಣ ನಿರ್ಲಕ್ಷ್ಯ ತೋರುತ್ತಿದ್ದು, ಈ ಉದ್ಯಾನವನದಲ್ಲಿ ಕಸ, ಪ್ಲಾಸ್ಟಿಕ್ ಬಿದ್ದು ಸಾರ್ವಜನಿಕರು ಉದ್ಯಾನಕ್ಕೆ ಕಾಲಿಡದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಚಾಮರಾಜನಗರದ ಐತಿಹಾಸಿಕ ಚಾಮರಾಜೇಶ್ವರ ದೇವಸ್ಥಾನದ ಮುಂಭಾಗ ಇರುವ ಉದ್ಯಾನವನಕ್ಕೆ ಬರುವ ಜನರಿಗೆ ಕುಡಿಯುವ ನೀರಿನ ವ್ಯವಸ್ಥೆ, ಶೌಚಾಲಯ ವ್ಯವಸ್ಥೆ, ವಿದ್ಯುತ್ ಸಂಪರ್ಕ ಇಲ್ಲದೆ ಉದ್ಯಾನ ಹಾಳಾಗಿದ್ದು, ಇದರ ನಿರ್ವಹಣೆ ಮಾಡುವಲ್ಲಿ ನಗರಸಭೆ ಸಂಪೂರ್ಣ ನಿರ್ಲಕ್ಷ್ಯ ತೋರಿದೆ. ಇನ್ನು ಮುಂದಾದರೂ ಜಿಲ್ಲಾಧಿಕಾರಿಗಳು ಇತ್ತ ಗಮನ ಹರಿಸಿ ಈ ಉದ್ಯಾನವನಕ್ಕೆ ಮೂಲ ಸೌಕರ್ಯ ಕಲ್ಪಿಸಲು ಮುಂದಾಗಬೇಕು ಎಂದು ನಾಗರಿಕರು ಕೋರಿದ್ದಾರೆ. ನಗರಸಭೆ ಈ ಕುರಿತು ಗಮನ ಹರಿಸಿ ಉದ್ಯಾನಕ್ಕೆ ಅಗತ್ಯ ಮೂಲಸೌಕರ್ಯ ಒದಗಿಸುವ
ಜೊತೆಗೆ ಸ್ವಚ್ಛತೆ ಕಾಪಾಡಲು ಮುಂದಾಗದಿದ್ದರೆ ಉಗ್ರ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ಕರ್ನಾಟಕ ರಕ್ಷಣಾ ಸೇನೆ ಜಿಲ್ಲಾಧ್ಯಕ್ಷ ಮಿಂಚು ನಾಗೇಂದ್ರ ಎಚ್ಚರಿಕೆ ನೀಡಿದ್ದಾರೆ. ಇವತ್ತಿನ ನಮ್ಮ ಈ ಒಂದು ಹೋರಾಟದ ಉದ್ದೇಶ ಈ ಚಾಮರಾಜೇಶ್ವರ ಉದ್ಯಾನವನವನ್ನು ನಗರಸಭೆಯವರು ಯಾವುದೇ ರೀತಿ ಒಂದು ಅಭಿವೃದ್ಧಿ ಮಾಡದೆ ಮತ್ತು ನಿರ್ವಹಣೆ ಮಾಡದೆ ಮೂಲಭೂತ ಸೌಕರ್ಯಗಳನ್ನ ಇಲ್ಲಿಗೆ ಒದಗಿಸ್ತೇ ಇರೋದ್ರಿಂದ ನಾವು ಇದೊಂದು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಯಾವ ಕಾರಣಕ್ಕೋಸ್ಕರ ಅಂದ್ರೆ ನೋಡಿ, ಇದೆಲ್ಲ ಸಿಕ್ಕಾಪಟ್ಟೆ ಕಸ ಬಿದ್ದಿದೆ ಮತ್ತು ಮರಗಳೆಲ್ಲ ಒಣಗ್ತಾ ಇದ್ದಾವೆ. ಒಂದು ಮರಕ್ಕೂ ಕೂಡ ಒಂದು ನೀರು ಹಾಕ್ತಾ ಇಲ್ಲ ಅವರು. ಇಲ್ಲಿ ಬರುವಂಥ ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯಗಳಿಲ್ಲ, ಕುಡಿಯೋ ನೀರಿಲ್ಲ, ಮರಗಳಿಗೆ ನೀರಿಲ್ಲ, ತುಂಬ ತೊಂದರೆ ಆಗ್ತಾ ಇದೆ. ಪಾರ್ಕಲ್ಲಿ ಯಾವುದೇ ರೀತಿ ಒಂದು ಅಭಿವೃದ್ಧಿಯನ್ನು ಮಾಡ್ತಾ ಇಲ್ಲ ಮತ್ತು ನಿರ್ವಹಣೆಯನ್ನು ಕೂಡ ಮಾಡ್ತಾ ಇಲ್ಲ. ಇನ್ನು ಮುಂದಿನ ದಿನದಲ್ಲಿ ಇವರು ಇದು ಯಾವುದೇ ರೀತಿಯ ಒಂದು ಕೆಲಸಗಳನ್ನು ಮಾಡದೇ ಇದ್ದರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಮಾಡಿ ನಾವು ಅವರಿಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೇನೆ. ದಯಮಾಡಿ ನಾವು ಮತ್ತೊಮ್ಮೆ ಅವ್ರನ್ನ ಕೇಳ್ಕೊಳ್ಳೋದೇನೆಂದರೆ, ಈ ಒಂದು ಉದ್ಯಾನವನವನ್ನು ಅವರು ಹೆಚ್ಚಿನ ರೀತಿಯಲ್ಲಿ ನಿರ್ವಹಣೆ ಮಾಡಿ ಮತ್ತು ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಡ್ಬೇಕು ಅಂತ ಈ ಮೂಲಕ ನಾನು ಕೇಳ್ಕೊತಾ ಇದ್ದೇನೆ. ಇರಸುವಾಡಿ ಸಿದ್ದಪ್ಪಾಜಿ, ಸಿಟಿವಿ ನ್ಯೂಸ್, ಚಾಮರಾಜನಗರ. ವರುಣಾ ವಿಧಾನಸಭಾ ಕ್ಷೇತ್ರದ ನಂಜನಗೂಡು ತಾಲೂಕಿನ ಚುಂಚನಹಳ್ಳಿಯಲ್ಲಿ ಹಳೆಗನ್ನಡ ಶಾಸನ ಪತ್ತೆಯಾಗಿದೆ. ಮೈಸೂರು ಮಹಾರಾಜ ಕಾಲೇಜಿನ ಎನ್ಎಸ್ಎಸ್ ಶಿಬಿರಾರ್ಥಿಗಳು ಈ ಶಾಸನವನ್ನು ಬೆಳಕಿಗೆ ತಂದಿದ್ದಾರೆ. ನಂಜನಗೂಡಿನ ಚುಂಚನಹಳ್ಳಿಯಲ್ಲಿ ಮೈಸೂರು ಮಹಾರಾಜ ಕಾಲೇಜಿನಿಂದ ರಾಷ್ಟ್ರೀಯ ಸೇವಾ ಯೋಜನೆ ವಿಶೇಷ ವಾರ್ಷಿಕ ಶಿಬಿರ ಹಮ್ಮಿಕೊಂಡಿದ್ದು, ಶಿಬಿರದ ಅಧಿಕಾರಿ ಡಾಕ್ಟರ್ ಎಸ್ ಕೃಷ್ಣಪ್ಪ ಮತ್ತು ಡಾಕ್ಟರ್ ಪಿಎಸ್ ಮಧುಸೂದನ್ ನೇತೃತ್ವದಲ್ಲಿ ಶಾಸನ ಅಧ್ಯಯನ ನಡೆಸಲಾಗುತ್ತಿದೆ. ಗ್ರಾಮದ ಹೊರವಲಯದಲ್ಲಿರುವ ಶ್ರೀ ಮಹದೇಶ್ವರ ಸ್ವಾಮಿ ದೇವಾಲಯದಲ್ಲಿ ಶ್ರಮದಾನ ಮಾಡುವ ಸಂದರ್ಭದಲ್ಲಿ ಮಹಾರಾಜ ಕಾಲೇಜಿನ ಶಿಬಿರಾರ್ಥಿಗಳ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮಹದೇಶ್ವರನ ದೇವಾಲಯದ ಸಮೀಪದಲ್ಲೇ ಜಮೀನೊಂದರಲ್ಲಿ ಚಪ್ಪಡಿ ಕಲ್ಲಿನ ಆಕಾರದಲ್ಲಿ ಶಾಸನ ಪತ್ತೆಯಾಗಿದೆ. ಇದು ಸುಮಾರು 5 ಅಡಿ ಉದ್ದ, 3 ಅಡಿ ಅಗಲವಾಗಿದ್ದು, ಶಾಸನದ ಮೇಲಿನ ಭಾಗದಲ್ಲಿ ಲಿಂಗದ ಚಿತ್ರವನ್ನ ಕೆತ್ತಲಾಗಿದೆ. ಶಾಸನ 25 ಸಾಲಿನಿಂದ ಕೂಡಿದ್ದು ಹಳೆಗನ್ನಡದಲ್ಲಿದೆ. ಕೆಲವು ಕಡೆ ಅಕ್ಷರಗಳು ಅಳಿಸಿ ಹೋಗಿವೆ ಎಂದು ಮಹಾರಾಜ ಕಾಲೇಜಿನ ಶಿಬಿರಾಧಿಕಾರಿ ಡಾಕ್ಟರ್ ಎಸ್ ಕೃಷ್ಣಪ್ಪ ಮತ್ತು ಡಾಕ್ಟರ್ ಪಿಎಸ್ ಮಧುಸೂದನ್ ತಿಳಿಸಿದ್ದಾರೆ. ಲಿಪಿಯ ಆಧಾರದ ಮೇಲೆ ಇದನ್ನ ಕ್ರಿಸ್ತಶಕ 15 ಅಥವಾ 17ನೇ ಶತಮಾನದ ಉಮ್ಮತ್ತೂರು ಪಾಳೆಗಾರರು ಅಥವಾ ಮೈಸೂರು ಮಹಾರಾಜರ ಕಾಲದ ಶಾಸನವೆಂದು ಶಂಕಿಸಲಾಗಿದೆ. ಅಲ್ಲದೆ ಭೂಮಿ ಅಥವಾ ಗ್ರಾಮವನ್ನ ದಾನವಾಗಿ ನೀಡಿರುವ ಶಾಸನವಾಗಿದೆ ಎಂದು ಹೇಳಬಹುದಾಗಿದೆ. ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಶಾಸನವನ್ನ ಓದಿ ಶಾಸನದ ಮಹತ್ವ ಮತ್ತು ಚುಂಚನಹಳ್ಳಿ ಗ್ರಾಮದ ಇತಿಹಾಸವನ್ನ ತಿಳಿಸಬೇಕು. ಈ ಶಾಸನವನ್ನ ಸಂರಕ್ಷಣೆ ಮಾಡಬೇಕು ಎಂದು ಮಹಾರಾಜ ಕಾಲೇಜಿನ ಎನ್ಎಸ್ಎಸ್ ವಿದ್ಯಾರ್ಥಿಗಳು ಮನವಿ ಮಾಡಿದ್ದಾರೆ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಶಿಡ್ಲಘಟ್ಟ ಸಾರ್ವಜನಿಕ ಆಸ್ಪತ್ರೆಗೆ 2.5 ಕೋಟಿ ಅನುದಾನ ಬಿಡುಗಡೆಯಾಗಿದ್ದು, ಸುತ್ತ ತಡೆಗೋಡೆ ಹಾಗೂ ಆಸ್ಪತ್ರೆಗೆ ಅವಶ್ಯಕ ಮೂಲ ಸೌಕರ್ಯಗಳಿಗೆ ಬಳಸಿಕೊಳ್ಳಲು ಶಾಸಕ ಬಿಎನ್ ರವಿಕುಮಾರ್ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರು ಸೂಚಿಸಿದರು. ಶಿಡ್ಲಘಟ್ಟ ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಿ ಮಾತನಾಡಿ, ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಈಗ ಡಯಾಲಿಸಿಸ್ ಕೇಂದ್ರದಲ್ಲಿ 2 ಬೆಡ್ ಇದ್ದು ಚಿಕಿತ್ಸೆ ಪಡೆಯುವವರ ಸಂಖ್ಯೆ ಹೆಚ್ಚಾಗಿದ್ದಾರೆ ಎಂದು ವೈದ್ಯಾಧಿಕಾರಿಗಳು ಮನವಿ ಮಾಡಿದರು. ಹಾಗಾಗಿ ಇಂದು 8 ಹಾಸಿಗೆ ಡಯಾಲಿಸಿಸ್ ಕೇಂದ್ರ ಪ್ರತ್ಯೇಕವಾಗಿ ಜಾಗ ಗುರುತಿಸಿ 35 ರಿಂದ 51 ಜಾಗ ಕಟ್ಟಡ ನಿರ್ಮಾಣವಾಗಲಿದ್ದು, ಶೀಘ್ರದಲ್ಲಿ ಡಯಾಲಿಸಿಸ್ ಕೇಂದ್ರ ಲೋಕಾರ್ಪಣೆಗೊಳ್ಳಲಿದೆ ಎಂದರು. ಸಾರ್ವಜನಿಕ ಆಸ್ಪತ್ರೆಗೆ 2.5 ಕೋಟಿ ಅನುದಾನ ಬಿಡುಗಡೆಯಾಗಿದ್ದು, ಸುತ್ತಲೂ ತಡೆಗೋಡೆ ಹಾಗೂ ಆಸ್ಪತ್ರೆಗೆ ಅವಶ್ಯಕ ಮೂಲ ಸೌಕರ್ಯಗಳಿಗೆ ಬಳಸಿಕೊಳ್ಳಲು ವೈದ್ಯಾಧಿಕಾರಿಗಳಿಗೆ ಹಾಗೂ ಗುತ್ತಿಗೆದಾರರಿಗೆ ತಿಳಿಸಿದರು. ಈ ಸಂದರ್ಭದಲ್ಲಿ ನಗರಸಭಾ ಅಧ್ಯಕ್ಷ ವೆಂಕಟಸ್ವಾಮಿ, ತಾಲೂಕು ವೈದ್ಯಾಧಿಕಾರಿ ವೆಂಕಟೇಶ್ ಮೂರ್ತಿ, ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಮನೋಹರ್, ತಾದೂರು ರಘು ಇನ್ನೂ ಹಲವರು ಹಾಜರಿದ್ದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಬೇಸಿಗೆ ಸಮೀಪಿಸುತ್ತಿರುವಂತೆ ಬೆಸ್ಕಾಂ ಅಧಿಕಾರಿಗಳು ನಿಯಮಿತ ಮತ್ತು ಸಮರ್ಪಕ ವಿದ್ಯುತ್ ಸರಬರಾಜು ಮಾಡದೆ ರೈತರನ್ನ ಸಂಕಷ್ಟಕ್ಕೆ ಸಿಲುಕಿಸುತ್ತಿದ್ದಾರೆ ಎಂದು ಆರೋಪಿಸಿ ಬಾಗೇಪಲ್ಲಿ ಬೆಸ್ಕಾಂ ಕಚೇರಿ ಮುಂದೆ ಜಿಲ್ಲಾ ಅಖಿಲ ಕರ್ನಾಟಕ ರೈತ ಸಂಘದಿಂದ ಇಂದು ಪ್ರತಿಭಟನೆ ನಡೆಸಲಾಯಿತು.
ನೂರಾರು ಸಂಖ್ಯೆಯಲ್ಲಿ ರೈತರು ಬಾಗೇಪಲ್ಲಿ ಬೆಸ್ಕಾಂ ಕಚೇರಿ ಮುಂದೆ ಜಮಾಯಿಸಿ ಸರ್ಕಾರ ಹಾಗೂ ಬೆಸ್ಕಾಂ ವಿರುದ್ಧ ಧಿಕ್ಕಾರ ಕೂಗಿ ಬೆಸ್ಕಾಂ ಕಚೇರಿ ಬಳಿ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ರೈತ ಸಂಘಟನೆ ಜಿಲ್ಲಾ ಸಂಚಾಲಕ ಪಿ ಮಂಜುನಾಥ ರೆಡ್ಡಿ ಮಾತನಾಡಿ, ರೈತರಿಗೆ ನೀಡಬೇಕಾಗಿರುವ 3 ಫೇಸ್ ವಿದ್ಯುತ್ ಸರಬರಾಜು ಸರಿಯಾಗಿ ಪೂರೈಕೆ ಮಾಡದೇ ಇರುವುದರಿಂದ ವೋಲ್ಟೇಜ್ ಕಡಿಮೆಯಾಗಿ ಮೋಟಾರ್ಗಳು ಸುಟ್ಟು ಹೋಗುತ್ತಿದೆ. ವಿದ್ಯಾರ್ಥಿಗಳಿಗೆ ಪರೀಕ್ಷಾ ದಿನಗಳು ಹತ್ತಿರ ಬರುತ್ತಿರುವುದರಿಂದ ವಿದ್ಯಾಭ್ಯಾಸಕ್ಕೂ ತೊಂದರೆಯಾಗುತ್ತಿದೆ ಎಂದು ಆರೋಪಿಸಿದರು. ಸರ್ಕಾರ ಕೃಷಿ ಪಂಪ್ಸೆಟ್ಗಳಿಗೆ 7 ಗಂಟೆ ವಿದ್ಯುತ್ ನೀಡುತ್ತೇವೆ ಎಂದು ಕೇವಲ ಬಾಯಿ ಮಾತಿಗೆ ಸರ್ಕಾರ ಹೇಳುತ್ತಿದೆ. ಆದರೆ ವಾಸ್ತವವಾಗಿ ಪಾಲನೆಯಾಗದೆ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ರೈತರ ಬೆಂಬಲಕ್ಕೆ ನಿಲ್ಲಬೇಕಾಗಿದ್ದ ಸರ್ಕಾರಗಳೇ ರೈತರನ್ನು ಶೋಷಣೆ ಮಾಡುತ್ತಿವೆ ಎಂದು ಆಕ್ರೋಶ ವ್ಯಕ್ತಪಡಿಸಿ ರೈತರು ಕೃಷಿಗಾಗಿ ಸಾಲ ಮಾಡಿದ್ದಾರೆ. ಏನು ಬಹುಶಃ ನಾವು ಮಾತಾಡಿದ್ದು ಕೇಳಿಸ್ಕೊಂಡಿದ್ರಿ ಅಂತ ಅಂದ್ಕೊಂಡಿದ್ದೀವಿ. ಮೇಯ್ನ್ ನಮಗೆ ವೋಲ್ಟೇಜು 7 ಅವರ್ಸು ಬರ್ತಾ ಇಲ್ಲ. ವೋಲ್ಟೇಜ್ ಬರದೇ ಇರೋದ್ರಿಂದ ಇವಾಗ ನಿರಂತರ ಜ್ಯೋತಿಗೆ ಹಾಕುವಂಥ ಅಪಾಯಕಾರಿ, ಅದು ಆ್ಯಕ್ಚುಲಿ ಅಪಾಯಕಾರಿ. ಪಾಪ ಹಲವಾರು ರೈತರು ಪ್ರಾಣ ಕಳ್ಕೊಂಡಿದ್ದಾರೆ, ಕೈಕಾಲು ಕಳ್ಕೊಂಡಿದ್ದಾರೆ. ಒಂದು ಕಡೆ ನಿಮ್ಮವ್ರಿಗೂ ನಮ್ಮ ಇಲಾಖೆ ಸಿಬ್ಬಂದಿಗೂ ಲೈನ್ಮನ್ಗೂ ತೊಂದರೆ ಆಗ್ತದೆ, ರೈತರಿಗೂ ತೊಂದರೆ ಆಗ್ತದೆ. ಈಗ ಆ ಕೆಲಸಕ್ಕೆ ಯಾಕೆ ಹೋಗ್ತಾ ಇದ್ದಾರೆ? ವೋಲ್ಟೇಜ್ ಕೊಡ್ತಾರೆ. ಅದರಿಂದ ವೋಲ್ಟೇಜ್ ಯಾಕೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಸರಿಯಾಗಿ ಅದ್ರ ಬಗ್ಗೆ ನೀವು ಕ್ರಮ ವಹಿಸಿಲ್ಲ ಅಂತ ಒಂದು ಈ ಅಕ್ರಮ ಸಕ್ರಮ ಟ್ರಾನ್ಸ್ಫಾರ್ಮರ್ಗಳು ಸಂಖ್ಯೆ ಆಗಬೇಕು. ಮತ್ತು ಹೊಸದಾಗಿ ಅಕ್ರಮ ಸಕ್ರಮ ಯೋಜನೆಯಲ್ಲಿ ನಾವು ಅರ್ಜಿಗಳು ತಗೊಂಡು ಸರ್ಕಾರ ಏನು ತೀರ್ಮಾನ ಮಾಡ್ತಾ ಇದ್ದೀವಿ, ಅರ್ಜಿಗಳು ತಗೊಂಡು ಕಳಿಸಿ. ಯಾಕಂದರೆ ಬೇರೆ ಕಡೆ ಇದ್ದಂಗೆ ನಮ್ಮ ಕಡೆ ಇಲ್ಲ. ಒಂದೊಂದು ತಿಂಗಳು ಒಂದೊಂದು ಬೋರ್ವೆಲ್ 100 ಬೋರ್ವೆಲ್ಸ್ ಡ್ರಿಲ್ ಮಾಡ್ತಾ ಇದ್ದೀವಿ ನಮ್ಮ ತಾಲೂಕು. ಇವತ್ತು ಇಲ್ಲ ಹಾಕ್ತಾರೆ, ಹೊಡೆದೋಗ್ತದಾಗ ಹಾಕ್ತಾರೆ. ಅವ್ರಿಗೆ ಕರೆಂಟ್ ಬೇಕು. ನೀವು ಕೊಡೋಕ್ಕೆ 4-5 ವರ್ಷ ತಗೊಂಡ್ರೆ ಅವನಿಗೆ ಬೋರ್ ಹಾಕ್ಕೊಂಡು ಮಳೆ ಹೊಡೆದೋಗ್ತಾ ಇದ್ದರೆ ಆಗಲ್ಲ. ಇನ್ನೂ ಪರಿಸ್ಥಿತಿ ವಾಸ್ತವವಾಗಿ ಅರ್ಥ ಮಾಡಿ ಕರ್ಕೊಂಡ್ಬನ್ನಿ. ಅವ್ರಿಗೆ ಏನಾಗಿದೆ. ಇದರ ನಡುವೆ ವಿದ್ಯುತ್ ಸರಿಯಾಗಿ ಪೂರೈಕೆ ಮಾಡುತ್ತಿಲ್ಲ. ಹೀಗಾಗಿ ಬೆಳೆಗಳು ಒಣಗಬಹುದು. ಸಮರ್ಪಕವಾಗಿ ಬೆಳೆ ಬೆಳೆಯಬೇಕಾದರೆ ಸರಿಯಾಗಿ ನೀರುಣಿಸಬೇಕಾಗುತ್ತದೆ. ಅಂದಾಗಲೇ ಉತ್ತಮವಾಗಿ ಬೆಳೆ ಬರುತ್ತದೆ ಎಂದು ಹೇಳಿದರು. ರೈತರಿಗೆ ನಿರಂತರ 10 ತಾಸು 3 ಫೇಸ್ ವಿದ್ಯುತ್ ನೀಡಬೇಕು. ಇಲ್ಲದಿದ್ದರೆ ಬೆಳೆಗಳು ಒಣಗುತ್ತವೆ. ಹೀಗಾದರೆ ಮಾಡಿದ ಖರ್ಚು ನೀರಲ್ಲಿ ಹಾಕಿದಂತೆ ಆಗುತ್ತದೆ. ಹೀಗಾಗುವುದಕ್ಕೆ ಬೆಸ್ಕಾಂ ಅಧಿಕಾರಿಗಳು ಅವಕಾಶ ಮಾಡಿಕೊಡಬಾರದು ಎಂದರು. ನಂತರ ಅಧಿಕಾರಿಗಳಿಗೆ ಮನವಿ ನೀಡಿದರು. ಈ ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ರೈತ ಸಂಘಟನೆಯ ಹೇಮಚಂದ್ರ, AN ಶ್ರೀರಾಮಪ್ಪ, ಶ್ರೀರಾಮನಾಯಕ್, ಶ್ರೀನಿವಾಸ್ ನಾಯಕ್, ಮಂಜುನಾಥ್ ಮಿಟ್ಟೆಮರಿ ಇನ್ನೂ ಹಲವರು ಹಾಜರಿದ್ದರು. R ಗಣೇಶ್, CTV ನ್ಯೂಸ್, ಬಾಗೇಪಲ್ಲಿ. ಇದೀಗ ಚಿಕ್ಕದೊಂದು ವಿರಾಮದ ನಂತರ CTV ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಸಮಾರಂಭ ನಿಮ್ಮದು, ಪ್ರಚಾರ ನಮ್ಮದು. ಕಾರ್ಯಕ್ರಮ ಯಾವುದೇ ಇರಲಿ ಚಿಂತೆ ಬೇಡ. ನಿಮ್ಮ ಸಂತಸ ನೇರ ಪ್ರಸಾರ ಮಾಡಲು ನಾವು ರೆಡಿ. CTV ನ್ಯೂಸ್ ನಿಮಗಾಗಿ ಕಲ್ಪಿಸುತ್ತಿದೆ ವಿಶೇಷ ಅವಕಾಶ. ಹುಟ್ಟುಹಬ್ಬ, ನಾಮಕರಣ, ಮದುವೆ ಸಮಾರಂಭ, ಶಾಲಾ ಕಾಲೇಜಿನ ಕಾರ್ಯಕ್ರಮಗಳು, ಯಾವುದೇ ಸುದ್ದಿಗೋಷ್ಠಿಗಳು ಸೇರಿದಂತೆ ಕಾರ್ಯಕ್ರಮಗಳು ಯಾವುದೇ ಇರಲಿ ನಿಮಗೆ ಸಿಗಲಿದೆ ವ್ಯಾಪಕ ಪ್ರಚಾರ. CTV ನ್ಯೂಸ್ನಲ್ಲಿ ನಿಮ್ಮ ಸಂಭ್ರಮ ನೇರ ಪ್ರಸಾರದಲ್ಲಿ ನೋಡಿ. ನಿಮ್ಮ ಸಂಭ್ರಮ ನಿಮ್ಮ ಇಡೀ ಸಮೂಹಕ್ಕೆ ಮುಟ್ಟಿಸಲಿದೆ CTV ನ್ಯೂಸ್. ಕಾರ್ಯಕ್ರಮಕ್ಕೆ 2 ದಿನಗಳ ಮೊದಲು ನಮಗೆ ತಿಳಿಸಿ, ನಾವು ನೇರ ಪ್ರಸಾರ ಮಾಡುತ್ತೇವೆ. ಮತ್ತೆ ಕಿತಡ ಕೂಡಲೇ ಸಂಪರ್ಕಿಸಿ 9916317028. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ
ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸ್ಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟಾಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ರಾಜ್ಯದಾದ್ಯಂತ ಪಿಯುಸಿ ವಾರ್ಷಿಕ ಪರೀಕ್ಷೆ ಆರಂಭವಾಗಿದ್ದು, ಬೀದರ್ ಜಿಲ್ಲೆಯಾದ್ಯಂತ ಸಿದ್ಧತೆಗಳನ್ನು ಶಿಕ್ಷಣ ಇಲಾಖೆ ಪೂರ್ಣಗೊಳಿಸಿದೆ. ಬೀದರ್ ಜಿಲ್ಲೆಯಾದ್ಯಂತ ಒಟ್ಟು 37 ಪರೀಕ್ಷಾ ಕೇಂದ್ರಗಳಲ್ಲಿ 21,821 ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯುತ್ತಿದ್ದಾರೆ. 10,769 ವಿದ್ಯಾರ್ಥಿಗಳು ಹಾಗೂ 11,052 ವಿದ್ಯಾರ್ಥಿನಿಯರು ಪರೀಕ್ಷೆ ಬರೆದರು. ಬೀದರ್ 15, ಬಾಲ್ಕಿ 5, ಔರಾದ್ 3, ಹುಮ್ನಾಬಾದ್ 8, ಬಸವಕಲ್ಯಾಣ 6 ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಯಿತು. ಪರೀಕ್ಷಾ ಕೇಂದ್ರಗಳಲ್ಲಿ ಸಿಸಿಟಿವಿ ಕಣ್ಗಾವಲು. ಪರೀಕ್ಷಾ ಕೇಂದ್ರದ 200 ಮೀಟರ್ ಸುತ್ತಲೂ 144 ಸೆಕ್ಷನ್ ಜಾರಿ ಮಾಡಲಾಗಿದೆ. ಫ್ರೆಷರ್ಸ್ 20,335, ರಿಪೀಟರ್ಸ್ 1,190, ಪ್ರೈವೇಟ್ 300 ಮಂದಿ ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯುತ್ತಿದ್ದಾರೆ. ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ನಡೆದಿರುವ ಪಿಯುಸಿ ಪರೀಕ್ಷೆಗೆ 1 ಗಂಟೆ ಮುಂಚಿತವಾಗಿಯೇ ಪರೀಕ್ಷೆ ಕೇಂದ್ರಗಳತ್ತ ವಿದ್ಯಾರ್ಥಿಗಳು ಆಗಮಿಸಿದ್ರು. ಇನ್ನು ಇಂದಿನಿಂದ ಮಾರ್ಚ್ 20ರವರೆಗೆ ಪಿಯುಸಿ ಪರೀಕ್ಷೆಗಳು ನಡೆಯಲಿವೆ. ಪಾವಗಡ ಪಟ್ಟಣದ ಪುರಸಭೆ ಆವರಣದಲ್ಲಿ ಖಾತೆ ಆಂದೋಲನ ನಡೆಸುತ್ತಿದ್ದು, ನೂತನವಾಗಿ ನೋಂದಣಿ ಮಾಡಿಕೊಂಡಿರುವ ಖಾತೆದಾರರಿಗೆ ಖಾತೆ ದೃಢೀಕರಣ ಪತ್ರ ವಿತರಿಸಲಾಯಿತು. ಖಾತೆ ಆಂದೋಲನಕ್ಕೆ ಚಾಲನೆ ನೀಡಿದ ಶಾಸಕ ಎಚ್.ವಿ. ವೆಂಕಟೇಶ್ ಫಲಾನುಭವಿಗಳಿಗೆ ಖಾತೆ ದೃಢೀಕರಣ ಪತ್ರ ವಿತರಿಸಿದರು. ನಂತರ ಮಾತನಾಡಿದ ಶಾಸಕರು, ನಗರವಾಸಿಗಳು ಖಾತೆ ಇಲ್ಲದೆ ಸಮಸ್ಯೆ ಎದುರಿಸಬೇಕಾಗಿತ್ತು. ಸರ್ಕಾರ ಖಾತೆ ಮಾಡಲು ಅವಕಾಶ ನೀಡಿ ಅನುಕೂಲ ಮಾಡಿಕೊಟ್ಟಿದೆ. ಪುರಸಭೆ ಅಧಿಕಾರಿಗಳು ಪ್ರಚಾರ ಮಾಡಿ ಸಾರ್ವಜನಿಕರಿಗೆ ಖಾತೆ ಮಾಡಿಸಿಕೊಳ್ಳಲು ಅನುಕೂಲ ಮಾಡಿಕೊಡಬೇಕು ಎಂದರು. ಇನ್ನು ಪುರಸಭಾ ಅಧ್ಯಕ್ಷ ರಾಜೇಶ್, ಸುದೇಶ್ ಬಾಬು, ಹನುಮಂತರಾಯಪ್ಪ, ಎನ್ ರವಿ ಇನ್ನೂ ಹಲವರು ಇದೇ ಸಂದರ್ಭದಲ್ಲಿ ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರ ತಾಲೂಕಿನ ವರದಹಳ್ಳಿಯಲ್ಲಿ ಕೋಳಿಗಳ ಸಾಮೂಹಿಕ ಅಂತ್ಯಕ್ರಿಯೆ. ಹಕ್ಕಿ ಜ್ವರ ವೈರಸ್ ದೃಢಪಟ್ಟಿರುವ ವರದಹಳ್ಳಿಯಲ್ಲಿಯೇ ಬೀಡು ಬಿಟ್ಟಿರುವ ಅಧಿಕಾರಿಗಳು. ಆತಂಕ ಬೇಡವೆಂದ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ.
ನಗರ ವ್ಯಾಪ್ತಿಯಲ್ಲಿ ಖಾತೆ ಮಾಡಿಸಿಕೊಳ್ಳಲು ಪೌರಾಯುಕ್ತ ಚಲಪತಿ ಮನವಿ. ಚಿಂತಾಮಣಿ ನಗರಸಭೆ ಆಯುಕ್ತ ಚಲಪತಿಯಿಂದ ಮನೆ ಮನೆ ಪ್ರಚಾರ. 3 ತಿಂಗಳ ಅವಧಿಯಲ್ಲಿ ಖಾತೆ ಪಡೆಯಲು ಮನವಿ. ಕೋರ್ಟ್ ಆದೇಶದಂತೆ ತಡೆ ಹಿಡಿದಿದ್ದ ಪಿಎಲ್ಡಿ ಬ್ಯಾಂಕ್ ಕ್ಷೇತ್ರಗಳ ಮತ ಎಣಿಕೆ ಪೂರ್ಣ. ನ್ಯಾಯಾಲಯಕ್ಕೆ ಹೋಗಿದ್ದ ಅಭ್ಯರ್ಥಿಗಳಿಗೆ ಗೆಲುವು. ಬೆಂಬಲಿಗರಿಂದ ಪಟಾಕಿ ಸಿಡಿಸಿ ಸಂಭ್ರಮ. ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ವಿವಿಧ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿದ ಶಾಸಕ ಪ್ರದೀಪ್ ಈಶ್ವರ್. ಉಚಿತ ಸಿಇಟಿ ನೀಟ್ ಕೋಚಿಂಗ್ ಕ್ಲಾಸ್ ನೀಡುವ ಭರವಸೆ. ಕ್ಷೇತ್ರದಲ್ಲಿ ಹಕ್ಕಿ ಜ್ವರ ತಡೆಯಲು ಎಲ್ಲಾ ರೀತಿಯ ಕ್ರಮದ ಭರವಸೆ ನೀಡಿದ ಶಾಸಕ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.